ತನ್ನೂನೆ ತನ್ನೊಳಗಲ್ಲದೆ ಇತರಗಳಲ್ಲಿ ಬೇಸರುಂಟೆ ಬರಿದೆ ತೋರುವ ಅಜಾಂಡ ಜಾಲಂಗಳನ್ನ ಒಳಕೊಂಡು ಮೀರಿದ ಪ್ರತಿಮ ಬೋಧಾತ್ಮರೂಪಾಗಿ ಬೇರಿದೆ ಅಂದ ಅರಿವಿಲ್ಲಾಗಿ ತನ್ನೊಳಗೊಂದು ದೂರಿಲ್ಲದ ಆವೇ ಬೇಕನುಭವದಿ ತುಂಬಿ ತುಳುಕದ ಆನಂದ ಸುಧಾಬ್ದಿ ತಾನೆಂಬುದೊಂದು ಅರಿವು ತನ್ನೊಳ ನಿಯಮಾಗೆ ಶಂಭುಲಿಂಗದ ಕೂಟವದು ತಾಣೆ ನಿಜ ಮುಕ್ತಿ ಎಂಬುದೇ ನಂಬುಗೆ ಪರಸಿಲ್ಲವೆಂದು ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟರಸಲೇನುಂಟು ಕಾಣಿಸಲು ತನ್ನ ನಿಜ ಸ್ವರೂಪನ ಶ್ರೇಷ್ಠವಾದದ್ದು ತಾನ ಪರವಸ್ತುವುದು ಅಂತ ತಿಳ್ಕೊಳ್ಳಾರ್ದ ಬೇರೆ ಭಿನ್ನವಿಟ್ಟು ಅರಸಲು ಅಂತ ಹೋದ್ರೆ ಏನೈತಿ ಕಾಣಿಸಕ್ಕಲ್ಲಿ ಹೌದಲ್ಲ. ತಾನ ಪರವಸ್ತು ಅದೇನಂತ ತಿಳ್ಕೊಂಡು ಬಿಟ್ಟು ಹೊರಗೆ ನಾವು ಎಷ್ಟೇ ಹೊರಗೆ ಆ ಪರವಸ್ತುವನ್ನು ಹುಡುಕಿದ್ರೂ ಕೂಡ ಸಿಗ್ತೈತೇನೋ ಅಂತಂದ್ರೆ ಇಲ್ಲ. ಯಾಕೆ ಇದನ್ನು ಹೇಳ್ತಾರೆ ಅಂತಂದ್ರೆ ಶ್ರುತಿಗಳು ಗುರುಗಳು ಎಲ್ಲ ಅನುಭವಗಳು ಸಾರಿ ಸಾರಿ ಹೇಳ್ತಾರೆ ನಮಗೆ. ನಿನ್ನ ಬಿಟ್ಟು ದೇವ್ರಿಲ್ಲಪ್ಪ, ಮಣ್ಣು ಬಿಟ್ಟು ಮಡಿಕಿಲ್ಲ, ಯಾಕೆ ಹೊರಗೆ ಹುಡುಕ್ತಿ ಅಂತ ಸಾರಿ ಸಾರಿ ಎಲ್ಲ ಶ್ರುತಿಗಳು ಹೇಳ್ತಾವೆ. ಅದನ್ನ ನಾವು ಆ ಮಾನಿಗಳನ್ನು ತಿಳ್ಕೊಳ್ಳಾರ್ದ ಸುಮ್ಮನೆ ಅಲ್ಲೈತಿ ಇಲ್ಲೈತಿ ಅಂತ ಕಂಡಲ್ಲೇ ಆ ಪರವಸ್ತುವಿನನ್ನು ಕಾಣಬೇಕು, ಅದನ್ನು ಹೊಂದಬೇಕು, ಅದನ್ನು ನೋಡಬೇಕು, ಅದನ್ನು ಸಾಕ್ಷಾತ್ಕಾರಗೊಳಿಸ್ಕೋಬೇಕು ಅಂತ ಹೊರಗೆ ಹುಡುಕಾಕತ್ತೇವೆ ನಾವು. ಗುರುಗಳು ಶ್ರುತಿಗಳು ಹೇಳಿದ್ದನ್ನು ನಂಬುವಲ್ಲಿವು ನಾವು. ಹೌದಲ್ರಿ? ಗುರು ಹೇಳ್ತಾನ, ಶ್ರುತಿಗಳು ಹೇಳ್ತಾವ, ಅವನ್ನ ನಂಬುವಲ್ಲಿವು ನಾವು. ಹೌದಲ್ರಿ? ಯಾರೋ ದಾರಿ ಹೋಕರು ಹೇಳಿದ್ದನ್ನು ನಂಬ್ತೇವೋ, ಅವರು ಉದರ ನಿಮಿತ್ತವಾಗಿ ತಮ್ಮ ಹೊಟ್ಟಿ ಉಪಜೀವನಕ್ಕಾಗಿ ಏನೋ ಒಂದು ಕಥೆಗಳನ್ನು ಕಟ್ಟಿ ಅದನ್ನು ಹೇಳಿದ್ದನ್ನು ನಂಬ್ತೇವೋ, ಸಾಕ್ಷಾತ್ ಅನುಭವವನ್ನು ಮಾಡಿಕೊಂಡಂಥ ಗುರು ಹೇಳಿದ್ರೆ ನಂಬೋದಿಲ್ಲ. ಶ್ರುತಿಗಳು ಅದನ್ನು ಹೇಳ್ತಾವು, ನೀನು ಬ್ರಹ್ಮವಸ್ತುನೇ ಇದ್ದೀಪ್ಪ, ಅಹಂ ಬ್ರಹ್ಮಾಸ್ಮಿ ತತ್ವಂ ಅಶಿ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅನ್ನುವಂಥ ಶ್ರುತಿಗಳು ನಮ್ಮನ್ನು ಎಚ್ಚರಿಸ್ತಾವು. ಆದರೂ ನಾವು ಎಚ್ಚರ ಆಗೋಲ್ವು. ಹೌದಲ್ಲ? ಅದಕ್ಕೆ ಅವ್ರು ಹೇಳ್ತಾರಿಲ್ಲೇ, ನೀನ ಪರವಸ್ತುದಿ ಅಂತ ತಿಳ್ಕೊಪ್ಪ. ನೀ ಶರೀರ ನೀನಂತ ತಿಳ್ಕೊಂಡು ಶರೀರ ನೀನು ಆಗುವುದಿಲ್ಲ, ನೀ ಪರವಸ್ತುನ ಅದಿ. ಶರೀರ ಇದು ಆರು ವಿಕಾರವುಳ್ಳಂಥದ್ದು, ಸದ್ಭಾವ ವಿಕಾರವುಳ್ಳಂಥದ್ದು, ನಾಶ ಆಗ್ತಕ್ಕಂಥದ್ದು, ಅದನ್ನು ನಾನಂತ ತಿಳ್ಕೊಂಡು ಕುಂತಿ. ಇದನ್ನು ಬಿಡು, ಇದನ್ನು ಬಿಟ್ಟು ನೀ ಪರವಸ್ತು ಅದೇ ಅಂತ ತಿಳ್ಕೊ. ಆ ಪರವಸ್ತುವನ್ನು ಹೊರಗೆ ಹುಡುಕಾಕತ್ತಿಯಲ್ಲ ನೀನು. ಹೆಂಗೆ ಕಾಣಬೇಕದು ಹೊರಗೆ? ಅದಕ್ಕೆ ಬೇರೆ ಭಿನ್ನವಿಟ್ಟು ಅರಸಲ್ಲಿ ಏನುಂಟು ಕಾಣಿಸೋದು ಬರಿದೆ. ಎಷ್ಟು ಹುಡುಕಿದ್ರೆ ಏನು ಕಾಣ್ತೈತೆ ಅಲ್ಲಿ ಇಲ್ಲ ಇಲ್ಲ. ಹೌದಲ್ಲ? ಕಳ್ಕೊಂಡಿದ್ದು ಒಳಗೆ ಹುಡುಕೋದು ಅಂಗಳದಾಗ ಅಂದ್ರೆ ಯಾವಾಗ ಸಿಗ್ಬೇಕು? ಹೌದಲ್ಲ? ಅದಕ್ಕೆ ಅವರು ನಂಬು, ಶ್ರುತಿಗಳು ಹೇಳಿದ್ದನ್ನು ನಂಬು, ಗುರುಗಳು ಹೇಳಿದ್ದನ್ನು ನಂಬು, ಅವನು ಎಚ್ಚರಿಸ್ತಾವ. ಅದಕ್ಕೆ ಅದು ಶ್ರುತಿಗಳ ಬೋಧೆ. ಅದು ಏನಂತ ಹೇಳ್ತೈತದು, ನೀನ ಪರವಸ್ತು ಅದೇ ಅಂತ ಹೇಳ್ತೈತದು. ಅದನ್ನು ಬಿಟ್ಟು ನೀನು ಏನೋ ಯಾರೋ ಹೇಳಿದ್ದನ್ನು ನಂಬಕತ್ತಿಯಲ್ಲ. ಹೌದಲ್ಲ? ಇದು ನಾನು ಅಂತೇಳಿ ನೀನೊಬ್ಬ ನೋಡಪ್ಪ ಶರೀರ ಅಂತ ಯಾರೋ ಹೇಳಿದ್ದು ಇದು. ಹೌದಲ್ಲ? ಇದ ನಿನ್ನ ಹೆಸರು ಅಂತ ಯಾರೋ ಹೇಳಿದ್ದು. ಅದನ್ನು ನಂಬಿ ಅನುಭವಿ ಗುರುಗಳು ಹೇಳಿದ್ದನ್ನು ಬಿಟ್ಟು ನೀ ಪರವಸ್ತುನ ಅದಿಪ್ಪ. ಶರೀರ ನೀನು ಎಂದೂ ಆಗಲಾರೆ. ಯಾಕಂದ್ರೆ ಇದನ್ನು ಮರೀತಿ, ಅದನ್ನು ಈ ಭಾವ ಬಿಟ್ಟು ಹೊಕ್ಕಿ ನೀನು. ಪ್ರತಿದಿನ ಈ ಭಾವವನ್ನು ಬಿಟ್ಟು ಹೊಕ್ಕಿ, ಶರೀರ ಭಾವವನ್ನು ಬಿಟ್ಟು ಹೊಕ್ಕಿ ನಿದ್ದಿಗೆ. ಹೌದಲ್ಲ? ಇದು ಮೂರು ಅವಸ್ಥೆ ಒಳಗೆ ಐತೆನ್ನು ನೋಡ್ಕೊ. ಇಲ್ಲ, ಅದಕ್ಕೆ ಇದನ್ನು ನಂಬ್ಕೊಂಡು ಕುಂತೀನಿ ನೀನು, ಅದಕ್ಕೆ ದುಃಖ ಆಗೈತಿ ನಿನಗೆ. ಇದನ್ನು ಬಿಡು, ಪರವಸ್ತುನ ನೀನು ಅಂತ ನಂಬು, ತಿಳ್ಕೊ ಅದನ್ನು. ಯಾಕೆ ಹೊರಗೆ ಹುಡುಕಾಕತ್ತೀನಿ ನೀನು ಪರವಸ್ತುನನ್ನು? ಏನು ಕಾಣ್ತೈತಿ ಅದ್ರೊಳಗೆ? ಇಷ್ಟೆಲ್ಲ ನಾವು ನೋಡ್ತೇವೆ, ಕಲಿತೇವೆ, ಎಲ್ಲೆಲ್ಲೋ ಹೋಗಿ ಅಲ್ಲದು ಬರ್ತೇವೆ. ಪರವಸ್ತುನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಅದನ್ನು ಕಾಣಬೇಕು ಅಂತ ಎಲ್ಲೆಲ್ಲೋ ಗುಡ್ಡ, ಗವಿ, ನದಿ ತೀರ, ಪುಣ್ಯಕ್ಷೇತ್ರಗಳಂತ ಮಾಡ್ಕೊಂಡು ಎಲ್ಲೆಲ್ಲೂ ಅಲಿತೇವೆ ಕರೆ. ಆದರೆ ಎಲ್ಲಿ ಅದು ಕಂಡೈತಿ? ಯಾರಿಗೆ ಕಂಡೈತಿ? ಅದಕ್ಕೆ ಮೊದಲೇಕೆ ನೀನೇ ಪರವಸ್ತು ಅದೇ ಅಂತ ತಿಳಿದು ನೋಡು.
ಆಮೇಲೆ ಎಲ್ಲವೂ ಪರವಸ್ತುನ ಕಾಣ್ತೈತಿ, ಎಲ್ಲಿ ನೋಡಿದ್ರು ಅಲ್ಲೇ ಅದ ಕಾಣ್ತೈತಿ. ಅದು ಯಾಕೆ ಅದು ವ್ಯಾಪಕವಾದಂಥದ್ದು, ಎಲ್ಲ ಕಡೆ ಐತದ. ನೀನು ನಿರ್ದಿಷ್ಟ ಸ್ಥಾನದೊಳಗೆ ಹುಡುಕಾಕತ್ತಿ ಅದನ್ನು. ಹೌದಲ್ಲ, ಗರ್ಭಗುಡಿಯಾಗ ಅದು ಆ ಗರ್ಭಗುಡಿಯಾಗ ಒಂದು ಸ್ಥಾನದೊಳಗೆ ಹುಡುಕಾಕತ್ತಿ. ಹಾಂ ಹೌದಲ್ಲ, ಅಲ್ಲಿ ಅಷ್ಟ ಐತೇನೋ ಅದು? ಇಲ್ಲ. ಔಚಿನ್ನವಾದದ್ದನ್ನು ನೀನು ಚಿಹ್ನೆ ಒಳಗೆ ಹುಡುಕಾಕತ್ತಿ, ವ್ಯಾಪಕವಾಗಿದ್ದನ್ನು ಖಂಡಿತದೊಳಗೆ ಹುಡುಕಾಕತ್ತಿ ನೀನು. ಅದು ಯಾವಾಗ ಕಾಣಬೇಕು? ಕಾಣೋದಿಲ್ಲ. ಅದು ಮತ್ತು ಅದು ಆಕಾರ ಐತೇನೋ ಅದಕ್ಕೆ? ಇಲ್ಲ. ರೂಪ ಇಲ್ಲ ಅದಕ್ಕೆ, ಗುಣ ಇಲ್ಲ. ಆದರೂ ನೀ ಗುಣಗಳನ್ನು ಮುಖಾಂತರ, ರೂಪಗಳ ಮುಖಾಂತರ ಅದನ್ನು ಹುಡುಕಾಕ ಹೊಂಟಿ, ಅದಕ್ಕೆ ನಿನಗೆ ಅದು ಅನುಭವಕ್ಕೆ ಬರೋಲ್ದು. ಅದಕ್ಕೆ ಮೊದಲಿಗೆ ನೀನು ಪರ ಅದೀವೋ ಏನೋ ನೋಡ್ಕೊಂಡು, ಶರೀರ ನೀನು ಪರವಸ್ತುನೋ ಅಂತ ತಿಳಿದು ನೋಡು. ಯಾಕೆ ಇದನ್ನು ತಿಳಿದು ನೋಡು ಅಂತಂದ್ರೆ ಗುರುಗಳು ಹೇಳ್ಯಾರ, ಶ್ರುತಿಗಳು ಹೇಳ್ಯಾವ. ಇದು ಅವ್ರು ಹೇಳಿದ್ದನ್ನು ಯಾಕೆ ನಂಬಬೇಕಾಯ್ತು ಅಂದ್ರೆ ಅವ್ರು ಕಂಡಾರ ಅದನ್ನು. ಹೌದಲ್ಲ, ಗುರು ಅದನ್ನು ಕಂಡಾನ, ಆ ಸ್ಥಿತಿಯನ್ನು ಮುಟ್ಟಿ ಅವನು ಒಂದು ಅಣುವಿನಿಂದ ತಿಳಿಸ್ಕೊಡಾಕತ್ತಾನ. ಅದಕ್ಕೆ ನಂಬದನ್ನು. ಗುರುಗಳ ಬೋಧೆ ಅದು ತತ್ವಮಸಿ ಅಂತ ಹೇಳ್ತೈತಿ. ಹೌದಲ್ಲ, ಅದಕ್ಕೆ ಅದನ್ನು ನಂಬುವ. ನಾವು ಅದನ್ನು ನಂಬವಲ್ಲಿವು ನಾವು. ಹೌದಲ್ಲ, ಅದಕ್ಕೆ ಎಲ್ಲವೂ ಹೇಳಿದ್ದನ್ನು ನಂಬ್ತೀರಿ. ಜೋಗವು ಬಂದು ಹೇಳಿದ್ದನ್ನು ನಂಬ್ತೀರಿ, ಗುರು ಹೇಳಿದ್ದನ್ನು ನಂಬಕ್ಕೆ ತಯಾರಿಲ್ಲ. ಹೌದಲ್ಲ, ಜೋಗಪ್ಪಗಳು ಬಂದದ್ದು ಒಂದೀಟ ಅನಿಗೆ ಭಂಡಾರ ಒತ್ತಿದ್ರೆ ನಂಬಿ ಬಿಡ್ತೇವೆ. ಗುರು ನೀನ ದೇವ್ರದಿಪ್ಪ, ನೀ ಶರೀರ ಅಲ್ಲ, ನಾಮರೂಪ ವಸ್ತು ನೀನಲ್ಲ, ನಾಮರೂಪ ವಸ್ತುಗೆ ಸಾಕ್ಷಿ ಆದಂಥ ಅರು ನೀನದಿ ಅಂತ ಹೇಳಿದ್ರು ಕೂಡ ನಾವು ನಂಬಲ್ಲಿವು. ಯಾಕಂದ್ರೆ ಅಷ್ಟೊಂದು ನಮಗೆ ಏನಾಗೈತಿ, ಹೆದರಿಕೆ, ಭಯ. ಹೌದಲ್ಲ, ಭಯ ಐತಿ. ಬಿಟ್ರೆ ಏನಾರ ಮಾಡಿ ಗಿಡಿಯವಲ್ಲ ಅವು. ಹೌದಲ್ಲ, ಯಾಕೆ ಕಾಲಾಂತರ ಮನ್ಯಾಗೆಲ್ಲ ಹಿರಿಯರು ಮಾಡ್ಕೊಂತ ಬಂದಾರ, ಅವ್ನು ಹೇಳ್ಕೊಂತ ಬಂದಾರ. ಅವ್ನು ಬಿಟ್ರೆ ಏನಾರ ಆದ್ಗಿದಿತ್ತಲ್ಲ, ಆದ್ರೆ ಅಲ್ಲಿ ನೋಡೋನು ಅಂತೇಳಿ ಗುರುವಿನ ಮೇಲೆ ನಂಬಿಕೆ ನೆಟ್ಟು. ಹೌದಲ್ಲ, ಮತ್ತೆ ಹೇಳ್ತೇವು ಹರ ಮುಣಿದರು ಗುರು ಕಾಯುವನು, ಗುರು ಮಣಿದರೆ ಯಾರು ಕಾಯೋದಿಲ್ಲ ಅಂತ ಹೇಳ್ತೇವೆ. ಆದ್ರೆ ಗುರುವನ್ನು ನಂಬಾಕ್ತಾ ಇರಲಿಲ್ಲ, ಗುರು ಹೇಳಿದ್ದನ್ನು ನಂಬಾಕ್ತಾ ಇರಲಿಲ್ಲ. ಅವ್ನು ಬೇರೆ ಏನೋ ಹೇಳೋದಲ್ಲ, ನೀ ದೇವರಾದೀಪ ಅಂತ ಹೇಳ್ತಾನ ನಾವು. ಹೌದಲ್ಲ, ಶರೀರ ನೀನಲ್ಲಪ್ಪ, ಶರೀರ ನೀನಂತ ತಿಳ್ಕೊಂಡು ಅದಕ್ಕೆ ನಿನ್ನ ದುಃಖ ಆಗಿತ್ತು, ಇದನ್ನು ಬಿಡು, ನೀನ ಪರವಸ್ತು ಅದೇನು ಅಂತ ತಿಳ್ಕೊ. ಅದಕ್ಕೆ ಶ್ರುತಿ ಗುರುಗಳ ಬೋಧೆ ಅದು. ತತ್ವಮಸಿ ಅಂತ ನುತಿಸಿ ಹೇಳ್ತಾವ. ಅದನ್ನು ನಂಬು. ಮೊಟ್ಟ ಮೊದಲೇ ಅನುಭವ ನಿನಗೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು. ನೀನ ಬ್ರಹ್ಮವಸ್ತುನದಿ, ಆನಂದದಿಂದನ ಬಂದು ಆನಂದದಿಂದನ ಇರ್ತಿ, ಆನಂದದೊಳಗೆ ಮುಳುಗ್ತಿ. ಹೌದಲ್ರಿ? ಆದ್ರೆ ನೀ ಏನು ತಿಳ್ಕೊಂಡು ಅದನ್ನು ಮರ್ತಂಗಾಗೈತಿ. ಅದಕ್ಕೆ ಅದನ್ನು ತಿಳ್ಕೊ ಅಂತ ಗುರುಗಳು ಎಚ್ಚರಿಸ್ತಾರೆ. ಆದ್ರೆ ನಾವು ಎಚ್ಚರನ ಆಗಕ್ತಾ ಇರಲಿಲ್ಲ. ಅದನ್ನು ಹೇಳ್ತಾರೆ. ನಾನು ಯಾರಪ್ಪ ಅಂತ ಕೇಳಿದಾಗ ಗುರುವಿನ ಕೇಳಿದಾಗ ನೀನು ಆ ತತ್ವಮಸಿ ಅಂತಕ್ಕಂಥ ವಾಕ್ಯಗಳನ್ನು ಅವ್ರು ತಿಳಿಸಿದ್ರು. ನೀನು ಬ್ರಹ್ಮವಸ್ತುನೇ ಅದಿ ನೋಡಪ್ಪ, ಇವನ್ನೆಲ್ಲ ಕಳೆದು ಉಳಿದಂಥ ಉಳುಮೆ ನೀನದಿ, ಎಲ್ಲವನ್ನೂ ಬಿಟ್ಕೊಂತ ಬಾ. ನೀನು ಕೊನೆಗೆ ಬಿಡ್ಲಿಕ್ಕೆ ಬಾರದಂಥ ವಸ್ತುನೇ ನೀನದಿ. ನಾನು ಯಾರಪ್ಪ ಅಂತ ಬೆಸ್ಕೊಂಡು ಕೇಳಿದಾಗ ಗುರು ಹೇಳ್ತಾನ, ಎಲ್ಲ ಕಳೆದು ಉಳ್ದಂಥ ಉಳುಮೆನ ನೀನದಿ ನೋಡಪ್ಪ. ಇವನ್ನೆಲ್ಲ ಬಿಟ್ಕೊಂತವ. ಒಂದೊಂದು ತನು ಇದಾನಲ್ಲ, ಮನವಿದಾನಲ್ಲ, ಹಸುವರ್ಗಗಳೇನಿಪವು ನಾನಲ್ಲ, ನಾನು ಇವನ್ನ ಯಾವೂ ನಾನಲ್ಲ, ಇವನ್ನ ಅರಿತಕ್ಕಂಥ ಅವರು ನಾನದೇನಿ ಅನ್ನೋದನ್ನು ತಿಳಿದು ನೋಡು. ನಾವು ಇದನ್ನು ಬಿಟ್ಕೊಂತ ಬರೋಕ್ಕಾಗಲ್ದು. ವಿಚಾರ ಮಾಡಿಲ್ಲ ನಾವು. ಇದು ತನು ಇದೇನು, ಎನ್ನೋಳು ಬಂದಿತ್ತಕ್ಕೆ ಈ ಭಾವ, ಶರೀರ ನಾನು ಅಂತಕ್ಕಂಥ ಭಾವ ಯಾಕೆ ಮೂಡ್ತು ಅಂತ ವಿಚಾರ ಮಾಡಿಲ್ಲ. ಹೌದಲ್ರಿ? ಎಲ್ಲರೂ ಹೇಳ್ತಾರ, ಎಲ್ಲರೂ ಇದನ್ನು ಮಾಡ್ತಾರ ಅಂತ ತಿಳ್ಕೊಂಡು ಹೌದಾ ನಾನ ಇದನ್ನು ಅನ್ಕೊಂತ ಬಂದೀವಿ. ಹೌದಲ್ಲ?
ಅದಕ್ಕೆ ಅವ್ರು ಹೇಳ್ತಾರ, ಗುರು ಅವ್ನು ಕೇಳ್ದ ನಾನು ಯಾರಪ್ಪ ಅಂತ ಗುರುವಿನ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ನೀನು ಎಲ್ಲ ಕಳೆದು ಉಳ್ದಂಥ ಉಳ್ಮೆ ಅದಿ ನೋಡಪ್ಪ, ಅಳಿಲಿಕ್ಕೆ ಬಾರ್ದಂಥ ವಸ್ತು ನೀನದಿ, ನಿನ್ನ ಬಾಧೆ ಇಲ್ಲ ನಿನಗೆ, ಷಡ್ಭಾವ ವಿಕಾರಗಳು ನಿನ್ನಲ್ಲಿ ಇಲ್ಲ, ನೀನು ಅವಕ್ಕೆ ಸಾಕ್ಷಿ ಅದಿದಿ. ಜನಿ ಅಸ್ತಿ ವರ್ಧತೆ ಪರಿಣತೆ ಕ್ಷಯ ನಾಶ ಅಂತಕ್ಕಂಥ 6 ವಿಕಾರಗಳಿಗೆ ನೀ ಸಾಕ್ಷಿಯಾಗಿದೆ. ಇದು 6 ವಿಕಾರಕ್ಕೆ ಒಳಗಾಕೈತಿ, ನಾಶಕ್ಕೈತಿದು, ಅದಕ್ಕೆ ಇದು ನೀನಲ್ಲ ನೋಡು ಅಂತ ಅವ್ರು ತಿಳಿಸ್ಕೊಡ್ತಾರೆ. ಇತರ ಅಂಗಗಳಲ್ಲಿ ಎಲ್ಲಿ ಹುಡುಕ್ತಿ ಇದ್ರೊಳಗೆ? ಯಾವುದ್ರೊಳಗಂತ ಹುಡುಕ್ತಿ ನೀನು? ಕೈ ಒಳಗದೀವೋ, ಕಾಲೊಳಗದೀವೋ, ತಲೆ ಒಳಗದೀವೋ, ದುಬ್ಬದೊಳಗದೀವೋ, ಎಲ್ಲಿ ಹುಡುಕ್ತಿ ನೀನು? ಯಾವುದ್ರೊಳಗೆ ಹುಡುಕ್ತಿ ನೀನು? ಯಾವುದು ನೀನು ಇದ್ರೊಳಗೆ ಹಂಗಾರ? ಕೈ ನಂದ ಅಂತ ಹೇಳ್ತಿ, ಇದು ನೀನನು ಹಂಗಾರ? ತಲೆ ನಂದ ಅಂತ ಹೇಳ್ತಿ, ತಲೆ ನೀನನು? ಹೌದಲ್ಲ? ಯಾವ ಅಂಗದೊಳಗದಿ ನೀನು? ಎಲ್ಲ ಅಂಗಕ್ಕೂ ಸಾಕ್ಷಿಯಾಗ್ಯದೇ ಇಲ್ಲ ನೀನು. ಯಾವ ಅಂಗದೊಳಗೂ ಬೆರಕೆ ಆಗಿಲ್ಲ ನೀನು. ಅದಕ್ಕೆ ಅವ್ರು ಹೇಳ್ತಾರ, ಇತರ ಅಂಗಗಳಲ್ಲಿ ಭೇದಿಸಲು ಉಂಟೆ ನಿನಗೆ ಬರಿದೆ. ಇಲ್ಲ, ನೀನು ಅಲ್ಲಿ ಯಾವುದ್ರೊಳಗೂ ಇಲ್ಲ, ಯಾವೆಲ್ಲದಕ್ಕೂ ಸಾಕ್ಷಿಯಾದಂಥ ಅರೂ ನೀನದಿ. ಹೌದಲ್ಲ? ಅರೂ ನೀನಂತ ತಿಳ್ಕೊಪ್ಪ. ಅದನ್ನ ಶ್ರುತಿಗಳು ಹೇಳ್ತಾವ. ತೋರುವ ಅಜಾಂಡ ಜಾಲಂಗಳನ್ನೇ ಒಳಕೊಂಡು ಮೀರಿದ ಅಪ್ರತಿಮ ಭೂತಾತ್ಮ ರೂಪಾಗಿ ತೋರುವ ಅಜಾಂಡ ಜಾಲಗಳನ್ನೆಲ್ಲ ಒಳಗೊಂಡು, ಹೌದು, ಮೀರಿದ ಅಪ್ರತಿಮ ಬೋಧಾತ್ಮಕ ರೂಪದಿ ನೀನು ಎಲ್ಲ ಏನು ನೋಡ್ತಿಯಲ್ಲ ನೀನು, ಎಲ್ಲವನ್ನೂ ಮೀರಿ ನೀನದಿ. ತೋರ್ತಕ್ಕಂಥ ಈ ಅಜಾಂಡಗಳನ್ನೆಲ್ಲ ಮೀರಿ ಇವೆಲ್ಲ ಭೂಮಿ, ಸಪ್ತ ಗ್ರಹಗಳು ಎಲ್ಲವನ್ನು ಮೀರಿ ನೀನದಿ. ಅಪ್ರತಿಮ, ನಿನಗೆ ಸಾಕ್ಷಿಯಾಗಿ ಇನ್ನೊಂದು ಯಾವುದು ಬೇರೆ ಇಲ್ಲ. ನೀನ ಎಲ್ಲದಕ್ಕೂ ಸಾಕ್ಷಿ ಅದಿ. ನಿನಗೆ ಯಾವ ಉಪಮೆ ಕೊಟ್ಟು ಹೇಳಲಿಕ್ಕೆ ಬರೋದಿಲ್ಲ ನೀನು ಹಿಂಗೆ ಅದಿ ಅಂತ. ಉಪಮೆಗೆ ನಿಲಕಲಾರ್ದಂಥ ವಸ್ತು ನೀನದಿ. ಹೌದಲ್ಲ? ಅಪ್ರತಿಮ ಬೋಧ ರೂಪ ನೀನದಿ, ಬೋಧಾತ್ಮಕ ರೂಪ ನೀನಿದ್ದು. ಅಂದ್ರೆ ಬೋಧ ಅಂದ್ರೆ ತ್ರಿಕಾಲ ಬಾಧಿತ ವಸ್ತು, ಬಾಧೆ ಹೊಂದದೇ ಇರ್ತಕ್ಕಂಥದ್ದು, ಯಾವಾಗಲೂ ಇರ್ತಕ್ಕಂಥದ್ದು. ಆ ವಸ್ತುನ ನೀನಿದ್ದು ಅದನ್ನು ಬೇರೆ ಕಡೆ ಹುಡುಕಾಕತ್ತಿಯಲ್ಲ. ಅದಕ್ಕೆ ನೀನ ಪರವಸ್ತು ಅದೇ ಅಂತ ತಿಳಿದು ನೋಡು. ಯಾಕೆ ಹೊರಗೆ ಹುಡುಕ್ತಿ? ಹೌದಲ್ಲ? ಬೇರೆ ಅಲ್ಲಿ ಹೊರಗೆ ಎಲ್ಲಿ ಇಲ್ಲಪ್ಪ. ನಿನ್ನೊಳಗೆ ಅದನ್ನು ತಿಳ್ಕೊ, ನಿನ್ನೊಳಗೆ ಅದನ್ನು ಆರೈದು ನೋಡು, ತಿಳಿದು ನೋಡ್ಕೊ. ಹೊರಗೆ ಎಲ್ಲೈತೆ ಅದು? ಯಾವುದ್ರೊಳಗೆ ಐತಿ? ಯಾವುದ್ರೊಳಗೂ ಇಲ್ಲ. ಅದಕ್ಕೆ ನಿನ್ನೊಳಗೆ ಆರೈದು ನೋಡು. ಅದು ಎಲ್ಲದಕ್ಕೂ ಸಾಕ್ಷಿಯಾದಂಥ ಅರು ಸ್ವರೂಪನ ನೀನದಿ ಅಂತ ಶ್ರುತಿಗಳು ಇದನ್ನು ಹೇಳ್ತಾವೆ. ಹೌದಲ್ಲ? ಶ್ರುತಿ ಅಂದ್ರೆ ಯಾರೋ ಕತೆ ಕಾದಂಬರಿ ಬರ್ದಂಗೆ ಕಲ್ಪಿತ ವಸ್ತು ಬಗ್ಗೆ ಬರ್ದಂಗೆ ಅದನ್ನು ಅಲ್ಲದು. ಅನುಭವದಿಂದ ಅವನು ಬರ್ದಾರ ಶ್ರುತಿಗಳು. ಸ್ಮೃತಿಗಳನ್ನು ಹಂಗೆ ಹುಟ್ಟಿಲ್ಲವು, ಮಸ್ತಕದಿಂದ ಬಂದದ್ದವು, ಕಲ್ಪನೆಯಿಂದ ಬಂದಂಥವಲ್ಲ. ಕವಿಗಳ ಕಲ್ಪನೆ ಮಾಡಿಕೊಂಡು ವರ್ಣನೆ ಮಾಡ್ಯಾರಲ್ಲ, ಹಂಗೆ ಕಲ್ಪನೆ ಮಾಡಿಕೊಂಡು ವರ್ಣನೆ ಮಾಡಿದ್ದಲ್ಲವು, ಅನುಭವದಿಂದ ಬಂದಂಥವು. ಹೌದಲ್ಲ? ಆ ಅನುಭವದಿಂದ ಬಂದಂಥವಂತನ ಅವನು ತಿಳಿದು ಅವನು ನಂಬು. ತುಂಬಿ ತುಳುಕದ ಆನಂದ ಸುಧಾಬ್ದಿತಾನೆಂಬುದೊಂದು ಅರಿವು ತನ್ನುವ ಲೀಯಮಾಗಿ. ನೀ ಹೆಂಗದಿ? ತುಂಬಿ ತುಳುಕಲಾರದಂತ ಸುಧಾಬ್ದಿ ಸಮುದ್ರ ನೀನದಿ. ತುಂಬೈತಿ, ತುಳುಕೋದಿಲ್ಲದು. ಹೌದಲ್ರಿ? ಸಮುದ್ರ ನೋಡ್ರಿ, ಎಷ್ಟೇ ಪ್ರವಾಹ ಬಂದರು, ಎಷ್ಟೇ ಇದಾದರೂ ಅದೇನು ಹೊರಚೆಲ್ಲ ಎಲ್ಲೂ ಹೋಗಿಲ್ಲ ಅದು. ಹೌದಲ್ರಿ? ಅದು ಹಂಗೆ ಐತೆ ಅದು. ತುಂಬಿ ತುಳುಕಲಾರ, ತುಂಬಿದ ಕೂಡ ತುಳುಕೋದಿಲ್ಲ ಅಂತೀರಿ. ಹೌದಲ್ರಿ? ಹಂಗೆ ತುಂಬಿ ತುಳುಕಲಾರದಂಥ ಸುಖದ ಸಮುದ್ರನ ನೀನದಿ. ಇದನ್ನು ತಿಳ್ಕೊಳೋದು ಬಿಟ್ಟು ನೀನು ಹೊರಗೆ ಹುಡುಕಾಕತ್ತಿಯಲ್ಲ, ಹಂಗೆ. ಹೌದಲ್ರಿ? ತುಂಬಿ ತುಳುಕದ ಸುಧಾಬ್ದಿ ತಾಣ
ಆನಂದ ಸುಧಾಬ್ದಿಯ ತಾನೆಂದ ಅರಿವು ಆ ರೀತಿಯಾಗಿ ತಿಳ್ಕೊಳೋದು ಬಿಟ್ಟು ನೀನು ಹೊರಗೆ ಹುಡುಕಾಕತ್ತಿ ಅದನ್ನು. ನೀನು ಹೆಂಗದಿ ಪರಿಪೂರ್ಣ ಸ್ವರೂಪದಿ, ತುಂಬಿ ತುಳುಕಿಲ್ಲ ನೀನು ಹೌದಲ್ರಿ. ತುಂಬಿ ತುಳುಕಲಾರ ಆನಂದ ಸುಧಾಬ್ದಿನ ತಾನಂತ ಈ ಅರಿವು, ಈ ತಿಳುವಳಿಕೆ ಇಲ್ಲದ ನೀನು ಹಂಗೆ ಹೊರಗೆ ಹುಡುಕಾಕತ್ತಿ ಅದನ್ನು. ಆನಂದವನ್ನು ಹೊರಗೆ ಹುಡುಕಾಕತ್ತಿ. ಹೊರಗೆ ಎಲ್ಲೈತಿ? ಇಲ್ಲ, ನೀನಾದಿಯ ಅದ ಆನಂದ ಸ್ವರೂಪ. ಇದನ್ನು ತಿಳಿದು ನೋಡು ಅಂತ ಹೇಳ್ತಾರವ್ರು. ನೀನ ಪರವಸ್ತು ಅಂದ್ರೆ ನೀನ ಆನಂದ ಸ್ವರೂಪದಿ. ಹೊರಗೆ ಏನೈತಿ ಹುಡುಕೊಂತ ಹೋದ್ರೆ? ಹೌದಲ್ರಿ. ಹೊರಗೆ ಹೋದೆ ಅಂದ್ರೆ ದಣಿವೋ ಬೇಸರಿಕೆನ ಐತಿ ಹೊರತಾಗಿ ಸುಖ ಅಂತೂ ಆನಂದ ಅಂತೂ ಇಲ್ಲ. ಹೌದಲ್ರಿ. ಅದಕ್ಕೆ ಇದನ್ನು ಗುರುಗಳು ಹೇಳ್ತಾರ, ಶ್ರುತಿಗಳು ಹೇಳ್ತಾವು, ನಂಬು ಇದನ್ನು. ಶಂಭುಲಿಂಗದ ಕೂಟವನ್ನು ತಾ ನಿಜ ಮುಕ್ತಿ ಎಂಬುದು ನಂಬಿಕೆ ಪೆರಕಿಲ್ಲವೆಂದು. ಶಂಭುಲಿಂಗದ ಕೂಟದ ಅಂದ್ರೆ ತ್ರಿಕಾಲ ಬಾಧಿತ ವಸ್ತುನ ನೀನದಿ, ಕೂಟಸ್ಥ ನೀನದಿ, ಆಧಾರ ನೀನದಿ, ಇದಕ್ಕೆಲ್ಲದಕ್ಕೂ ಆಧಾರ ನೀನದಿ. ಹೌದಲ್. ಮೇಟಿ ನೀನು, ಆಧಾರನ ನೀನು. ಮೇಟಿಲ್ಲ ಅಂದ್ರೆ ಏನೂ ಇಲ್ಲ. ಹೌದಲ್ರಿ. ಮೇಟಿನ ಆಧಾರ ಎಲ್ಲ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳಿದ್ರು. ಮೇಟಿ ವಿದ್ಯೆ ಅಂದ್ರೆ ಒಕ್ಕಲ್ತನ ಅಷ್ಟ ಅಂತ ಮೇಲು ಅಂತಲ್ಲ. ಮೇಟಿ ವಿದ್ಯೆ ಅಂದ್ರೆ ಆತ್ಮಜ್ಞಾನ. ಹೌದಲ್ರಿ. ಆತ್ಮಜ್ಞಾನನ ಶ್ರೇಷ್ಠವಾದಂಥ ವಿದ್ಯೆ ಅಂತ. ಅದ ಎಲ್ಲ ವಿದ್ಯೆಗಳು ಅದ್ರ ಕೆಳಗೆ ಅದಾವಂತ, ಮೇಲ್ವಿದ್ಯೆ ಅಂತ. ಹೌದಲ್ರಿ. ಅದು ಮೇಟಿ ಅಂತ. ಅದರ ಆಧಾರದ ಮೇಲ್ದ ಎಲ್ಲವೂ ಅದಾವು. ಹೌದಲ್ರಿ. ಆದ್ರೆ ಅದು ಸಾಕ್ಷಿ ಐತದು. ಅದು ಏನು ಮೇಟಿ ಏನು ಮಾಡಾಕತ್ತಿಲ್ಲ. ಹೌದಲ್ರಿ. ಚಲಿಸೋದಿಲ್ಲ, ಯಾವ ಕ್ರಿಯೆನೂ ಮಾಡೋದಿಲ್ಲ. ಆದ್ರೆ ಅದು ಇಲ್ಲದೆ ಏನೂ ನಡೆಯೋದಿಲ್ಲ. ಹೌದಲ್ರಿ. ಅದು ಇಲ್ಲದೆ ಯಾವ ಕಣದೊಳಗೆ ಎಲ್ಲದಕ್ಕೂ ಸಾಕ್ಷಿ ಐತದು. ಇತ್ತ ತೂರಾಕತ್ತನ, ಇತ್ತಾಗ ಹಂತಿ ತಿರ್ಗಾಕತ್ತೈತಿ, ಇತ್ತಾಗ ಇನ್ನೊಂದು ಏನೋ ಮಾಡಾಕತ್ತಾರ. ಎಲ್ಲ ಮಾಡಿದ್ರು ಕೂಡ ಅದು ಏನೂ ಮಾಡಿಲ್ಲ. ಅದು ಇಲ್ಲದೆ ಏನೂ ಆಗೋದಿಲ್ಲ. ಹೌದಲ್ಲ. ನಾವು ಎಲ್ಲ ಮೊದಲೇಕೆಲ್ಲ ಕನ ಮಾಡ್ತಿದ್ರು. ಅವಾಗ ಹೋಗಿ ಎಲ್ಲ ಇದನ್ನು ಮಾಡಿ ಮೇಟಿ ಹೋಗೋದ ಮೇಲೆ ಮುಂದಿನ ಎಲ್ಲ ಕಾರ್ಯಗಳು ಚಾಲು ಹಾಕಿದ್ದು. ಹೌದಲ್ರಿ. ಮೇಟಿ ಹೋಗಿಲ್ಲಾರ್ದು ಏನು ಮಾಡ್ತಿದ್ದಿಲ್ಲ. ಅದಕ್ಕೆ ಮೇಟಿ ವಿದ್ಯೆ ಅಂದರೆ ಮೇಲ್ವಿದ್ಯೆ, ಪರವಿದ್ಯೆ ಅಂತ ಹೇಳಿದ್ದು. ಅದು ಕೂಟಸ್ಥ ಐತದು. ಅದು ಏನು ತಿಳಿಸ್ತೈತಿ? ನೀ ಕೂಟಸ್ಥನ ಅದೀಪ, ಶಂಭುಲಿಂಗ ಸ್ವರೂಪನ ನೀನದಿ. ಅದನ್ನು ತಿಳ್ಕೊಳೋದು ಬಿಟ್ಟು ಸುಮ್ಮನೆ ಯಾಕೆ ಭಿನ್ನ ಬಿಟ್ಟು ಅರಸಲ್ಗು ಅಂತ ಹೊಂಟಿ ನೀನು ಹೊರಗೆ ಅಂತ ಹೇಳ್ತಾರೋ. ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟು ಅರಸಲು ಏನುಂಟು ಕಾಣಿಸೋದು? ಏನೈತಿ ನೋಡ್ಕೊ ಹೊರಗೆ. ಎಲ್ಲೂ ಏನು ಹುಡುಕಿದ್ರು ಕೂಡ ಏನೂ ಸಿಗೋದಿಲ್ಲ. ಜಡ ವಸ್ತುಗಳು ಕಾಣ್ತಾವ ಹೊರತಾಗಿ ಅಜಡ ವಸ್ತು ಅನುಭವಕ್ಕೆ ಬರೋದೇ ಇಲ್ಲ. ಹೌದಲ್ರಿ. ಅಜಡ ವಸ್ತು ಕಾಣ್ತಾವು, ಕಾಣೋದಿಲ್ಲದು. ಜಡನ ಕಾಣ್ತಾವು. ಅಜಡ ಏನಾರು ಹೌದಲ್ರಿ. ಅಜಡವನ್ನು ಕಾಣಲಿಕ್ಕೆ ಜಡದ ಅವಶ್ಯಕತೆ ಇಲ್ಲ. ಅಜಡ ಅದು ವ್ಯಾಪಕ ಐತದ. ಹೌದಲ್. ಇಲ್ಲಿ ಅಷ್ಟ ಇದ್ದು ಇನ್ನೊಂದು ಕಡೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದನ್ನು. ಹೌದಲ್. ವ್ಯಾಪಕ ಐತದ. ಅದನ್ನು ಯಾಕೆ ಅಲ್ಲೇ ಅಂತ ಕಾಣಕೊಂಡ್ಕೆ ನೀನು? ಅದಕ್ಕೆ ಮೊದಲೇಗೆ ನೀನು ಅದಂತ ತಿಳ್ಕೊಂಡು ಬಿಡಲ್ಲ. ಹೊರಗೆ ಯಾಕೆ ಹುಡುಕಾಕತ್ತಿ? ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ವಚನ ಅದನ್ನು ಹೇಳ್ದು. ಇನ್ನೂ ಬ್ರಹ್ಮವಸ್ತು. ಹೌದಲ್ಲ. ಪ್ರಜ್ಞಾನ ಎಲ್ಲಿ ಪ್ರಜ್ಞೆ ಐತಿ ಅದು ಆನಂದ ಸ್ವರೂಪ ಐತಿ. ಪ್ರಜ್ಞಾನಂ ಆನಂದಂ ಬ್ರಹ್ಮ. ಹೌದಲ್ಲ. ಅಯಮಾತ್ಮ, ಆತ್ಮವಸ್ತುನೇ ಬ್ರಹ್ಮ ಅಂತ. ಆತ್ಮನ ನೀನದಿ, ಶರೀರ ನೀನಲ್ಲ. ಇದೆಲ್ಲವು ಅನಾತ್ಮ ವಸ್ತುಗಳು ಇವೆಲ್ಲ. ಆತ್ಮನ ನೀನದಿ. ಅದನ್ನು ತಿಳಿದು ನೋಡು. ತತ್ವಮಸಿ ಅನ್ನುವಂಥ ವಾಕ್ಯ ಅದನ್ನು ಹೇಳ್ತು. ಇದು ಗುರುಗಳಿಂದ ಬಂದಂಥವು. ಈ ವಿಚಾರವನ್ನು ನಂಬುದ ನೀನು ಸುಮ್ಮನೆ ಬೇರೆ ಭಿನ್ನ ಬಿಟ್ಟು ಅರಸುವಂತ ಹೊಂಟಿಯಲ್ಲ ನೀನು. ಯಾವಾಗ ಕಾಣ್ತತಿ ಅಲ್ಲಿ?
ಕಾಣೋದೇ ಇಲ್ಲ. ಎಷ್ಟು ಜನ್ಮ ಹುಡುಕಿದ್ರೆ ಸಿಗ್ತೈತೇನೋ ಇಲ್ಲ. ಅದಕ್ಕೆ ಅವು ಏನೋ ಮೊದಲೇಕೆ ಉಡಾಳದವರಿಗೆ, ದುಷ್ಕೃತಿಗಳ ಭಾಗಿಯಾದ ಅವರಿಗೆ, ದುಷ್ಕೃತಿ ಒಳಗೆ ತೊಡಗಿದವರಿಗೆ ನಿಮಿತ್ತ ಒಂದು ಸಂಕೇತವನ್ನು ಕೊಟ್ಟು ಅದನ್ನಾರ ಇದು ಕುಂದರ್ಲಿ ಒಂದು ವೇಳೆ ಅಂಥೇಳಿ ಅದನ್ನು ಮಾಡಕ್ಕೆ ಹಚ್ಚಿದ್ರೆ, ಅದನ್ನು ನಂಬ್ಕೊಂಡು ಅದೇ ಶ್ರೇಷ್ಠ ಅಂತ ನಂಬಿದರೆ ಮುಂದೆ ಯಾವಾಗ ಹೋಗೋದು? ಹೌದಲ್ಲ? ಬೋಧೆ, ಉತ್ತಮ ಬೋಧೆ ನಂಬಬೇಕಲ್ಲ, ಹೌದಲ್ಲ? ಮೊದಲೇಕ ಅದು ಏನೋ ಹೇಳ್ತಾರಲ್ಲ, ಸಣ್ಣ ಹುಡುಗಿದ್ದಾಗ ಕಟ್ಟಿಗೆ ಆನೆ ಕೊಟ್ಟಿದ್ದನ್ನು ಆನೆ ನೋಡಪ್ಪ ಅಂತ ಕೊಟ್ಟಿದ್ರು, ಹೌದಲ್ರಿ? ಅವನು ನಂಬ್ಕೊಂಡು ಅದನ್ನು ಆನೆ ಅಂತ ಆಟ ಆಡ್ತಿದ್ರು. ಆದ್ರೂ ಕೂಡ ಒಂದಿನ ಅಕಸ್ಮಾತ್ ನಿಜವಾದಂಥ ಆನೆ ನೋಡಿಬಿಟ್ಟ, ಹೌದಲ್ರಿ? ಇದನ್ನು ನೋಡಿ ಆನೆ ಅಂತ ಮತ್ತೆ ಕೊಟ್ರೆ ಅವ್ನು ನಂಬ್ತಾನನ್ರಿ ಅವ್ರು? ನಾ ಅಲ್ಲೈತೆ ಆನೆ ಇದೆ, ನಾ ಹಿಡ್ಕೊಂಡು ಅಡ್ಡಾಡಿದ್ರೆ ಅಡ್ಡಾಡ್ತೈತೆ, ಅದು ತಾನ ಅಡ್ಡಾಡ್ತೈತೆ, ಅದು ನಿಜವಾದಂಥ ಆನೆ ಅಂತ ನಾವು, ಹೌದಲ್ರಿ? ನಮಗೆ ಹಂಗಾಗೈತಿ. ನಾವು ಕಲ್ಲಿನಂಥ ಬುದ್ಧಿ ಅವ್ರಿಗೆ ಕಲ್ಲು ಕೊಟ್ಟು ಅದ ಶ್ರೇಷ್ಠ ಅಂದ್ಬಿಟ್ರೆ ನಂಬಿಟ್ಟೆವು ಅದನ್ನು, ಹೌದಲ್ರಿ? ಈ ತಿಳುವಳಿಕೆನ ಬರೋಲ್ಲ ನಮಗೆ. ಶ್ರುತಿಗಳು ಗುರುಗಳು ಹೇಳ್ತಾರ, ಅಲ್ಲಪ್ಪ ಅದು ನೀನು ಈ ದೇಹ ಅಲ್ಲ, ಈ ವಿಷಯ ವಸ್ತುಗಳನ್ನು ನಂಬೇಡ, ಅದರೊಳಗೆ ಸುಖ ಇಲ್ಲ, ಅವೆಲ್ಲ ದುಃಖ ರೂಪದವು, ಅವು ಶರೀರ ಚರಿತಾರ್ಥ, ಶರೀರ ಬದುಕಿಸ್ಲಿಕ್ಕೆ ಅವು ಅಷ್ಟೇ ಅದು, ಅದ್ರೊಳಗೆ ಸುಖ ಇಲ್ಲ ಅಂತ ಹೇಳಿದ್ರು ಕೂಡ ಅವನ್ನ ನಂಬಿಬಿಟ್ಟೆವು ನಾವು, ಹೌದಲ್ಲ? ಅವನ್ನ ಬಿಟ್ಟು ಇರೋಕ್ಕಾಗವಲ್ದು. ಮತ್ತು ನಮ್ಮ ಪರಿಸರನೂ ಹಂಗೆ ಐತಿ, ಸುತ್ತಮುತ್ತಲು ವಾತಾವರಣನೂ ಕೂಡ ಅದೇ ಐತಿ, ಹೌದಲ್ರಿ? ನಿಜವಾದದ್ದನ್ನು ತಿಳ್ಕೋಬೇಕು, ಅದನ್ನು ತಿಳಿಸ್ಬೇಕು ಅನ್ನುವಂಥದ್ದು ಇಲ್ಲ. ಮತ್ತಷ್ಟು ಅಜ್ಞಾನಿಗಳನ್ನು ಮಾಡಿಬಿಟ್ಟಾರ ನಮ್ಮನ್ನು, ಹೌದಲ್ಲ? ಯಾರೋ ತಿಳಿದವ್ರು ಹೇಳಕ್ಕೆ ಬಂದ ಕೂಡಲೇ ಅವ್ರನ್ನ ಅಪಹಾಸ್ಯ ಮಾಡಿಬಿಡ್ತಾರೆ, ಹೌದಲ್ರಿ? ಹೊರಗೆ ಹಚ್ಚೋರು ಅದಾರ, ಒಳಗೆ ಕರ್ಕೊಂಡು ಬರೋರು ಇಲ್ಲ. ಯಾಕಂದ್ರೆ ಆ ತಿಳುವಳಿಕೆನ ಕೊಟ್ಟಿಲ್ಲಲ್ರಿ ಅವ್ರನ್ನ. ಅವ್ರನ್ನು ಅದಕ್ಕೆ ಅವ್ರು ತಿಳಿದವ್ರು ಅಲ್ಲಿ ನಮ್ಮ ಆಟ ನಡೀದಲ್ ಬಿಡಪ್ಪ ಅಂತ ಸುಮ್ಮಾಗಿ ಬಿಡ್ತಾರ ಅವ್ರು, ಹೌದಲ್ರಿ? ಭಾಳ ಮಂದಿ ಮೂರ್ಖರು ಕುಡ್ದ ಶಾನ್ಯಾವ ಮಾತಾಡಕ್ಕೆ ಹೋಗೋದಿಲ್ರಿ, ಹೌದಲ್ರಿ? ಸುಮ್ಮ ಇದ್ದು ಯಾಕೆ ಇದನ್ನು ಮಾಡೋದು ಬಿಡಪ್ಪ ಇಲ್ಲಿ ಅಂತ ಸುಮ್ಮಾಗಿಬಿಡ್ತಾನ ನಾವು. ಅದಕ್ಕೆ ನಿಜವಾಗಿಯೂ ಇದನ್ನು ಉತ್ಕಟ ಇಚ್ಛೆ ಉಳ್ಳವ ತಿಳ್ಕೊಬೇಕನ್ನುವಂಥವ ಅಂಥವಾಗ ಗುರು ಹೇಳ್ತಾನ, ಸುಮ್ಮನೆ ಯಾಕೆ ನೀನು ಹೊರಗೆ ಹೊಂಟಿಪ್ಪ, ಹೊರಗಿಲ್ಲ ಪರವಸ್ತು, ನೀನ ಪರಾದಿ ನೋಡು. ನಮ್ಮ ವೇದಾಂತ ಶಾಸ್ತ್ರ ನಮ್ಮ ಆಡು ಭಾಷೆ ಒಳಗೆ ದಿನನಿತ್ಯದ ಆಡು ಮಾತಿನೊಳಗೆ ಐತ್ರಿ, ಹೌದಲ್ರಿ? ಮಣ್ಣು ಬಿಟ್ಟು ಮಡಿಕಿಲ್ಲ, ತಣ್ಣು ಬಿಟ್ಟು ದೇವ್ರಿಲ್ಲ ಅಂತ ಮಾತಾಡ್ತೇವೆ ನಾವು, ಬಳಕೆ ಮಾಡ್ತೇವೆ ದಿನ. ಒಂದಿಲ್ಲ ಒಂದು ಸಂದರ್ಭದಾಗ ಬಳಕೆ ಮಾಡೇ ಮಾಡ್ತೇವೆ, ಹೌದಲ್ರಿ? ಆದರೂ ನಂಬಕ್ಕಾಗವಲ್ದು ಅದನ್ನು, ಹೌದಲ್ರಿ? ಹೌದಲ್ರಿ? ಅಲ್ಲ, ಅದನ್ನು ನಂಬಕ್ತಾ ಇರಲಿಲ್ಲ. ಇದನ್ನೇ ಏನೋ ಇದನ್ನು ಹೇಳಿದ್ದನ್ನು ನಂಬಿಡ್ತೇವೆ ನಾವು, ಹೌದಲ್ರಿ? ಅದನ್ನು ನಂಬಿದ್ರೆ ಜೀವನನ ಸ್ವಾರ್ಥಕ್ಕೆ ಆಕೈತಿ, ಜನ್ಮನ ಸ್ವಾರ್ಥ ಅಂತ, ಹೌದಲ್ರಿ? ಯಾಕೆ ಶರೀರ ಭಾವ ದುಃಖಕರ ಐತಿ ಅಂತ ಹೇಳ್ತಾವ ಶ್ರುತಿಗಳು. ತನುಭಾವ ಬಿಡಪ್ಪ, ಯಾಕೆ ಹಿಡ್ಕೊಂಡು ಕುಂತಿ ಅದನ್ನು? ನಾವು ಇನ್ನೊಬ್ಬರಿಗೆ ಹೋದಾಗ ಹೇಳ್ತೇವೆ ಅದನ್ನು. ಯಾರ ಜೈರಾದಾಗ ಹಾಸಿಗೆ ಹಿಡ್ದಾಗ ಹೋದಾಗ ಏನು ಸಾಕು ಬಿಡಪ್ಪ ಮರ, ಯಾಕೆ ಹಚ್ಕೊಂಡು ಅಷ್ಟು ಬಿಡು ಅಂತ ಹೇಳ್ತೇವೆ. ಆದ್ರೆ ನಾವು ಬಿಡೋಕ್ಕಾಗೋಲ್ರಿ, ಹೌದಲ್ರಿ? ಅಷ್ಟು ಹಚ್ಕೊಂಡು ಬಿಟ್ಟೇವೆ ಅದನ್ನು. ಇನ್ನೊಬ್ಬರಿಗೆ ಉಪದೇಶ ಮಾಡೋಕೆ ಸರಳ ಆಗಿಬಿಟ್ಟತ್ತಿದು, ಹೌದಲ್ಲ? ನಮಗೆ ಬಂದಾಗ ನಾವು ಅದನ್ನು ತಿಳಿದು ಅದನ್ನು ಬಿಡಬೇಕು, ಈ ಭಾವವನ್ನು ಬಿಡಬೇಕು ಅಂತ ಅನ್ನುವಲ್ಲಿ ನಾವು. ಯಾಕೆ ಆ ತಿಳುವಳಿಕೆ ಮಟ್ಟ ಗಟ್ಟಿಲ್ಲ ನಮ್ಗೆ. ಅದು ಗಟ್ಟಿ ಆಗ್ಬೇಕಂದ್ರೆ ನಮ್ಮ ಕೃತಿಗಳು, ನಮ್ಮ ಆಚರಣೆಗಳು ಶುದ್ಧ ಇರಬೇಕು ಅಂದಾಗ ಇದು ಹತ್ತೈತಿ ಅಂತ. ಇಲ್ಲಾಂದ್ರೆ ಮಾತಿನ ಪೂರ್ತಕ್ಕೆ ವೇದಾಂತ ಆಕೈತಿದು, ಹೌದಲ್ರಿ? ಮಾತಿನ ಪೂರ್ತಕ್ಕೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಹೇಳಿಕೆ ಹೌದಪ್ಪ ಹೌದು ಅನ್ನಿಸ್ಕೊಂಡು ಹೋಗ್ಬಿಡು, ಹೌದಲ್ರಿ?
ಈ ನಿಜವಾಗಿಯೂ ಅದನ್ನು ಆ ಸ್ಥಿತಿಯನ್ನು ಮುಟ್ಟಬೇಕು, ಹೊಂದಬೇಕು, ಅದನ್ನು ಅನುಭವಿಸ್ಬೇಕು. ಆ ಸ್ಥಿತಿಯನ್ನು ನನ್ನೊಳಗೆ ಐತೆ ಅದು ಆನಂದ, ಅದನ್ನು ಹೊಂದಬೇಕು ಅನ್ನುವಂಥ ಪ್ರಯತ್ನದೊಳಗೆ ಯಾವ ಉತ್ಕಟ ಇಚ್ಛೆಯಿಂದ ತೊಡಗ್ತಾನೋ ಅವಾಗ ಅದು ಅನುಭವಕ್ಕೆ ನಿಲ್ತೈತೆ ರೀ. ಅದು ಇಲ್ಲಾಂದ್ರೆ ಆಗೋದೇ ಇಲ್ಲ ಅದು. ನೆನಪು ಯಾಕೆ ಆಗೋದಿಲ್ಲ? ಅದ್ರೊಳಗೆ ಹಿಡ್ಕೊಂಡು ಕುಂತೇವೆ ನಾವು ಅದನ್ನು. ಹಾಂ, ಅದಕ್ಕೆ ಮಾಯ ಅಂತಂದ್ರೆ ಅದು ಹಿಡ್ಕೊಳಕ್ಕೆ ಹಸ್ತೈತೆ ಅಲ್ಲಿ ಹೋದ್ರೆ. ಹಾಂ, ಅಲ್ಲಿ ಹೋದಾಗ ಹಿಡ್ಕೊಳಕ್ಕೆ ಹಸ್ತೈತೆ ಅದು. ನಂಬಿಕೆ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಶ್ರುತಿಗಳ ಬೋಧೆ ಅದು. ಹಾಂ, ಶ್ರುತಿ ಗುರುಗಳ ಬೋಧೆ ಅದು. ಅದನ್ನು ನಂಬುದ ನೀನು ಸುಮ್ಮನೆ ಹೊರಗೆ ಹಿಡ್ಕೊಂಡು ಕುಂತಿ ಅಂತ ಹೇಳ್ತಾರೆ. ಅದನ್ನು ನೀನ ಪರವಸ್ತದೆ ಅಂತ ತಿಳ್ಕೊ ಅಂತ ಹೇಳ್ತಾರೆ ಅವರು. ಅದನ್ನು ಹಿಡ್ಕೊಂಡೇ ಇಲ್ಲಲ್ರಿ ನಾವು. ಇಲ್ಲಿ ಕುಂತ ತಿಳಿದಂಗೆ ಅನಿಸ್ತದೆ. ಅದಕ್ಕೆ ಮಾಯ ರೀ. ಇದು ನಿರಂತರ ಅಭ್ಯಾಸ ಪ್ರಯತ್ನ ಬೇಕಲ್ರಿ. ಅಲ್ಲಿಯೂ ಕೂಡ ಸಾಕ್ಷಿ ಭಾವದಿಂದನೇ ಅದನ್ನು ಮಾಡಬೇಕು ಅಂತ. ಸಾಕ್ಷಿ ಭಾವದಿಂದ ಅದನ್ನು ಮಾಡಿದ್ರೆ ನನ್ನ ಕರ್ತವ್ಯ ಅಷ್ಟಪ್ಪ. ಅದರೊಳಗೆ ಅದು ಬಂದರೂ ಅಷ್ಟ ಹೋದರೂ ಅಷ್ಟ. ಅದರೊಳಗೆ ಸುಖ ಇಲ್ಲ, ಅದು ಏನು ನಿಮಿತ್ತವಾಗಿ ಮಾಡೋದಷ್ಟ ಅಂತ ಮಾಡಕತ್ತಿಲ್ಲ ನಾವು. ಅದನ್ನ ಹಚ್ಕೊಂಡು ಅದನ್ನು ಮಾಡ್ತೇವಂತ ಅದು ದುಃಖಕ್ಕೆ ಕಾರಣ ಆಕೈತಿ. ಕರ್ತವ್ಯ ಅಂತ ಮಾಡು ಅಂತ ಹೇಳಿದ್ದವರು. ನೀ ಜೀವನ ಯಾತ್ರೆ ನಿನ್ನ ಕರ್ತವ್ಯ ಅದು ಹೆಂಗಾರ ಆಗವಲ್ದು. ನಿನ್ನ ಕರ್ತವ್ಯ ಅಂತ ಮಾಡು ಅಂತ. ಹೌದಲ್ಲ? ಅದು ಹಿಂಗೆ ಆಗಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡು ಮಾಡಾಕತ್ತೇವಂತನ ಅದ್ರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ಬುದ್ಧಿ ಮೇಲೆ ಆಕ್ಕವು. ಹೌದಲ್ಲ? ಹಿಂಗೆ ಆಗಬೇಕು ಅಂತನ ಮಾಡೋ ಹೊತ್ನಾಗ ಅದು ಪ್ರಾರಬ್ಧವಶಾತ್ ಅದು ಹಂಗೆ ಆಗೋದಿಲ್ಲ. ಹೌದಲ್ಲ? ಅದು ಏನು ಆಗ್ಬೇಕು ಅದು ನಿರ್ಧಾರ ಮಾಡ್ಕೊಂಡು ಬಂದೈತೆ ಅದು. ಹೌದಲ್ರಿ? ಹಂಗಾಗಲಿಲ್ಲ ದುಃಖ ಆಕೈತಿ. ಯಾಕಂದ್ರೆ ಹಚ್ಕೊಂಡೇವು ಅದನ್ನ ಅಷ್ಟೇ. ಹಾಂ, ಅದು ಹೆಂಗಾರ ಆಗಲಿಪ್ಪ ನನ್ನ ಕರ್ತವ್ಯ ಅದು ಅಂತ ಮಾಡಿದರೆ, ಹಚ್ಕೊಳ್ಳಲಾರ್ದ ಮಾಡಿದ್ರೆ ಏನು ದುಃಖಕ್ಕೆ ಕಾರಣ ಆಗೋದಿಲ್ಲ. ಪೇಳನ ಗೀಗಳೇ ಮಾಜದೆ ರಾಜ ಮರಾಳಗತಿ ಮಾಡಿ ಭೋಗಂಗಳ ಮೇಳದೆ ಸವಿಯುವ ಯಾವುದು ಕೇಳುವೆನು ಇದು ನೋಡಿದು. ಪೇಳನ ಗೀಗಳೇ ರಾಜ ಮರಾಳಗತಿ ಭೋಗಂಗಳ ಮೇಳವಿಲ್ಲದೆ ಸವಿಯುವ ಸವಿ ಯಾವುದು? ಭೋಗಂಗಳ ಮೇಳ ಇರಬಾರ್ದು ಅಂಥ ಸವಿಯುವ ಸವಿ ಯಾವುದೈತಿ? ಇವೆಲ್ಲ ಭೋಗಂಗಳದಲ್ಲಿ ಸುಖವನ್ನು ನೋಡ್ತೇವೆ ನಾವು. ಹೌದಲ್ಲ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಭೋಗಂಗಳು. ಹೌದಲ್ರಿ? ಇವು ಇಂದ್ರಿಯಗಳು. ಈ ಇಂದ್ರಿಯಗಳ ಮುಖಾಂತರ ಸುಖವನ್ನು ನೋಡ್ತೇವೆ ನಾವು. ಆದ್ರೆ ಭೋಗಂಗಳ ಮೇಳವಿಲ್ಲದೆ ಸವಿಯುವ ಸವಿ ಯಾವುದೈತಿ? ಅದನ್ನು ನನಗೆ ಹೇಳು. ಈಗ ರಾಜ ಮರಾಳಗತಿ ಮಾನಿನಿ ಅಂತ ಕೇಳ್ತಾರೆ. ಯಾವುದೈತೆ ಅದು? ಅದು ನಿನ್ನ ಸ್ವರೂಪದ ಆನಂದ. ಅದಕ್ಕೆ ಯಾವ ಭೋಗಂಗಳದ ಅವಶ್ಯಕತೆ ಇಲ್ಲ. ಕಣ್ಣಿನಿಂದ ಅದನ್ನು ನೋಡ್ಲಿಕ್ಕೆ ಬರೋದಿಲ್ಲ, ಕಿವಿಲಿದ್ದ ಕೇಳಲಿ ಶಬ್ದದ ಮುಖಾಂತರ ಅದನ್ನು ಕೇಳಲಿಕ್ಕೆ ಬರೋದಿಲ್ಲ. ಹೌದಲ್ರಿ? ನಾಲಿಗೆಯ ರುಚಿಗಳ ಮುಖಾಂತರ ಅದನ್ನು ನೋಡ್ಲಿಕ್ಕೆ ಬರೋದಿಲ್ಲ. ಹೌದಲ್ಲ? ಯಾವ ಇಂದ್ರಿಯಗಳ ಜ್ಞಾನೇಂದ್ರಿಯ ಸಂಪರ್ಕ ಇಲ್ಲದೆ ಅದನ್ನು ಸವಿಯುವಂಥ ಸವಿ ಯಾವುದೈತೆ ಅಂದ್ರೆ ತನ್ನ ನಿಜ ಸ್ವರೂಪ. ಇವೆಲ್ಲ ಇಂದ್ರಿಯ ಭೋಗಗಳ ಒಳಗೆ ನಾವು ಸುಖವನ್ನು ಆರಿಸ್ಕೊಂತೇವೆ. ಅದಕ್ಕಿದು ದುಃಖ ಆಕೈತಿ ನಮಗೆ. ಅದಕ್ಕೆ ಆ ದುಃಖ ದೂರ ಆಗ್ಬೇಕಂದ್ರೆ ಭೋಗಂಗಳ ಮೇಳವಿಲ್ಲದೆ ಸವಿಯನ್ನು ಸವಿಬೇಕಾಗೈತಿ. ಹೌದಲ್ಲ? ಅದನ್ನು ಹೇಳಿ ನನಗೆ ಅದನ್ನು ಹೆಂಗೆ ಅದನ್ನು ಹೊಂದಬೇಕು ಅನ್ನುವಂಥ ಮಾರ್ಗವನ್ನು ನಾವು ತಿಳಿಸ್ಕೊಡುವಂಥ ಪ್ರಶ್ನೆ ಮಾಡ್ಯಾರ. ಅವರು ಉತ್ತರ ಹೇಳ್ತಾರೆ. ಗುರು ದೇವತೆ ಇವು ಗುರು ದೇವತೆ ನಿಗಮ ಅರ್ಚನೆ ಇವೆಲ್ಲ ಇಂದ್ರಿಯಗಳ ಗೋಚರವಾಗುವಂಥ. ಹೌದಲ್ಲ? ಗುರು ದೇವತೆ ಅರ್ಚನೆ ಯೋಗಾಚರಣೆಗಳು ಇವೆಲ್ಲ ಒಂದು ಅವಸ್ಥೆ ಒಳಗಿನ್ನು. ಹೌದಲ್ಲ? ಎಚ್ಚರಿಕೆ ಅವಸ್ಥೆ ಒಳಗೆ ಅದಾವು. ಇಂದ್ರಿಯಗಳ ಮುಖಾಂತರ ಇವನ್ನೆಲ್ಲ ನೋಡ್ತೇವೆ. ಇಂದ್ರಿಯಗಳ ಮೇಳಂಗಳ ಇಲ್ಲದ ಸವಿ ಅಂತ ಸವಿ ಯಾವುದೈತಿ? ತನ್ನ ಸ್ವರೂಪ. ಇವಕ್ಕೆಲ್ಲಕ್ಕೂ ಆಶ್ರಯ ಐತೆ. ಅಂಥದ್ದನ್ನು ನಾನು ಹೊಂದಬೇಕು. ಅದನ್ನು ಮಾರ್ಗವನ್ನು ಹೇಳು ನನಗೆ ಅಂತ ಕೇಳ್ತಾರೆ.
ಹೋಮ ತಪೋ ವಿಧಿ ವರ ವಧು ಇವನ್ನ ಹಾಂ ವಾಹನ ಹಾಂ ವಿತ್ತಾಜ್ಞ ಸಕ ಧರೆ ಭುವನಾದಿಗಳ ನಡುವೆಗಳು ಸಕಲ ಮನದ ಆದನೆ ಕುರಿತು ನೆಲಸುವುದಿ ಪರಿಯಂದತಿ ಮಮತೆಗೆ ಮೊದಲಾವುದರ ಮಣಿ ಮೊದಲು ಯಾವುದು ಇವೆಲ್ಲ ನಾವು ಏನು ಮಾಡಾಕತ್ತೇವೆ ಗುರು ದೇವತೆ ನಿಗಮ ಅರ್ಚನೆ ಯೋಗ ಆಚರಣೆಗಳು ಏನು ಮಾಡಿದ್ರು ಉದ್ದೇಶ ಏನೈತಿ ಹೌದಲ್ಲ ಹಾಂ ಇಂದ್ರಿಯ ಸಂಪರ್ಕದಿಂದ ಏನು ಸಾಧಿಸಾಕತ್ತೇವೆ ನಾವು ಏನು ಬೇಡಿಕೆ ಇಟ್ಕೊಂಡು ಅವನ್ನೆಲ್ಲ ಮಾಡಾಕತ್ತೇವು ಸುಖನ ಹಾಂ ಹೌದಲ್ಲ ಎಲ್ಲರೂ ಎಲ್ಲರೂ ಪ್ರಯತ್ನ ಮಾಡೋದು ಯಾವುದಕ್ಕೆ ಸುಖಕ್ಕಾಗೇನ ಆ ಸುಖ ಇಂದ್ರಿಯ ಗಮ್ಯ ಐತೋ ಏನ ಇಂದ್ರಿಯಾತೀತ ಐತದು ಇಂದ್ರಿಯಾತೀತ ಐತಿ ಹಾಂ ಹೌದಲ್ಲ ಇಂದ್ರಿಯಾತೀತವಾಗಿರುವಂಥದ್ದನ್ನು ಇಂದ್ರಿಯಗಳ ಮುಖಾಂತರ ನಾನು ನೋಡ್ತೇನೆ ಅಂತಂದರೆ ಭೋಗಗಳಲ್ಲಿ ಇಲ್ಲದು ಭೋಗಗಳನ್ನು ಮೀರಿರ್ತಕ್ಕಂಥದ್ದು ಇವೆಲ್ಲ ನಾವು ಮಾಡ್ತಕ್ಕಂಥದ್ದು ಭೋಗಗಳ ಒಳಗೆ ಹೌದಲ್ಲ ಒಂದು ಅವಸ್ಥೆ ಒಳಗೆ ಇನ್ನೊಂದು ಅವಸ್ಥೆ ಒಳಗೆ ಇಲ್ಲಿವು ಹೌದಲ್ಲ ಕನಸಿನೊಳಗೆ ಅದಾವನು ಇವ ಇಲ್ಲ ಅಲ್ಲಿ ಮತ್ತೆ ಬೇರೆನ ಐತಿ ನಿದ್ದೆ ಒಳಗಂತೂ ಇಲ್ಲ ಅಲ್ಲಿ ಯಾವ ಭೋಗಗಳನ್ನು ಅವಲಂಬಿಸ್ಕೊಂಡಿದ್ದಿ ಹೌದು ಮಾಯಾತನೂ ಇತ್ತು ಮಾಯಾತನುವಿನ ಮುಖಾಂತರ ಅಲ್ಲೇ ನಿದ್ರೆ ಆನಂದವನ್ನು ಸವಿದೆ ಅದು ಕೂಡ ಎಷ್ಟೊತ್ತೈತಿ ಅದು ಶಾಶ್ವತ ಐತೇನೋ ಇಲ್ಲ ಶಾಶ್ವತವಾದಂಥ ಆನಂದವನ್ನು ಹೊಂದಬೇಕಂದ್ರೆ ಯಾವ ಭೋಗಗಳ ಈ ಜಡ ಶರೀರದ ಅವಶ್ಯಕತೆ ಇಲ್ಲ ಸೂಕ್ಷ್ಮ ಶರೀರದ ಅವಶ್ಯಕತೆ ಇಲ್ಲ ಕಾರಣ ಶರೀರದ ಅವಶ್ಯಕತೆ ಇಲ್ಲ ಮೂರೂ ಶರೀರಗಳನ್ನು ಮೀರಿ ನಿಂತಾಗ ಆ ಸವಿಯನ್ನು ಸವಿಲಿಕ್ಕೆ ಬರ್ತೈತಿ ಅಂತ ಅದಕ್ಕೆ ಅವರು ಒಂದು ಅವಸ್ಥೆ ಹೇಳಿದ್ರಿ ಗುರು ದೇವತೆ ಅರ್ಚನೆ ನಿಗಮ ಆಗಮಗಳಲ್ಲಿ ಹೇಳಿದಂಥ ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದು ಉದ್ದೇಶ ವಧು ವರ ಧನ ಕನಕ ಇವೆಲ್ಲವನ್ನು ಎದಕ್ಕೆ ಅವಲಂಬನೆ ಆಗ್ಯಾವಪ್ಪ ಅಂತಂದ್ರೆ ಸುಖಕ್ಕಾಗಿನ ಹೌದಲ್ಲ ಇವೆಲ್ಲ ಸುಖ ಹೆಂಗದಾವು ಇಂದ್ರಿಯ ಗಮ್ಯದವು ಇಂದ್ರಿಯಾತೀತವಂತೂ ಇಲ್ಲ ಇವು ಇಂದ್ರಿಯಗಳನ್ನು ಅವಲಂಬನೆ ಆಗ್ಯಾವ ಇವು ಶರೀರವನ್ನು ಅವಲಂಬನೆ ಆಗ್ಯಾವ ಶರೀರವನ್ನು ಮೀರಿ ಆನಂದವನ್ನು ಹೊಂದುವಂಥ ಮಾರ್ಗವನ್ನು ತಿಳಿಸು ನನಗೆ ಅಂತ ಕೇಳ್ತಾರೆ ಅದು ಹೆಂಗೈತಿ ಹೆಂಗಿರ್ಬೇಕದ ಆನಂದ ಬ್ಯಾಡ್ ಅನ್ನಿಸ್ಬಾರ್ದದು ಬಂದು ಹೋಗೋದು ಆಗಿರಬಾರ್ದದು ನನಗೆ ಅವರು ಪ್ರಶ್ನೆ ಕೇಳಿದ್ದಿದ್ದು ಆ ಆನಂದ ಹೆಂಗಿರ್ಬೇಕು ನನಗೆ ಬಂದು ಹೋಗೋದು ಆಗಿರಬಾರ್ದು ಮತ್ತು ಸಾಕು ಅನ್ನಿಸ್ಬಾರ್ದದು ಮತ್ತು ಬದಲಾವಣೆ ಪಲ್ಲಟಿಸ್ಬಾರ್ದದು ಮತ್ತು ಇನ್ನೊಂದು ಬೇಕನ್ನಿಸ್ಬಾರ್ದು ಹೌದಲ್ಲ ಯಾವ ಗುಣವನ್ನು ಅವಲಂಬಿಸ್ಕೊಂಡು ಬರಬಾರ್ದದು ಸತ್ವ ರಜೋ ತಮ ಗುಣವನ್ನು ಅವಲಂಬಿಸ್ಕೊಂಡು ಬರಬಾರ್ದದು ನನಗೆ ಅಂಥ ಆನಂದವನ್ನು ಸವಿಯುವಂಥ ಮಾರ್ಗವನ್ನು ಹೇಳು ನನಗೆ ಅಂತ ಕೇಳ್ತಾರೆ ಮತ್ತು ಎನಕಿಗೆ ನಿಲ್ಲಕ್ಬಾರ್ದದು ಯಾವ ಪ್ರಮಾಣಕ್ಕೂ ನಿಲ್ಲಕ್ಬಾರ್ದದು ಹೌದಲ್ಲ ಇಷ್ಟ ಐತಿ ಆ ಸುಖ ಇಷ್ಟ ಆಯ್ತು ನನಗೆ ಅಂತ ಹೇಳ್ತೀವಿ ಎಷ್ಟಾಯಿತು ಮತ್ತೆ ಬದಲಾವಣೆ ಆಯ್ತದು ಆರಾಮಿದ್ದೇವ್ರಿಪ್ಪ ಅಂತ ಅಂತೇವೆ ನಾವು ಅಲ್ಲಿ ಆರಾಮಿದ್ದೇವ್ರಿ ಇಲ್ಲಿ ಹೆಂಗದೀವ ಅಂತಂದ್ರೆ ಅಲ್ಲೇ ಅಷ್ಟು ಆರಾಮಿಲ್ಲ ಬಿಡ್ರಿ ಇಲ್ಲಿ ಹೌದಲ್ಲ ಇದು ಬೇಕಾಗಿಲ್ಲ ನನಗೆ ಅಂತ ಹೇಳ್ತಾರೆ ಇಂಥ ಆನಂದ ಬೇಕಾಗಿಲ್ಲ ನನಗೆ ಅದು ಒಂದೇ ರೂಪದಿಂದ ಇರಬೇಕದು ಒಂದೇ ರೀತಿಯಾಗಿರಬೇಕದು ಅಂಥ ಆನಂದವನ್ನು ಹೊಂದುವಂಥ ಮಾರ್ಗವನ್ನು ನನಗೆ ಹೇಳು ಕೇಳ್ತಾರೆ ಬಿಡಿಸಲು ಬೇರೊಂದು ಅತಿಶಯ ಎಲ್ಲಿಯೂ ಕಾಣಿಸಲ್ಲ ಇದನ್ನು ಬಿಟ್ಟು ಮತ್ತೊಂದು ಬೇರೆ ಎಲ್ಲಿಯೂ ಕಾಣಬಾರ್ದು ಅದು ಎಲ್ಲಿಯೂ ನಾವು ಇನ್ನು ಈಗ ಇಲ್ಲಿ ಶಬ್ದವನ್ನು ಕೇಳ್ತಿರ್ತೇವೆ ರೂಪ ಕಂಡು ಕೂಡಲೇ ಈ ಶಬ್ದದ ಮೇಲಿಂದ ಹೋಯ್ತು ಪ್ರೀತಿ ಇಲ್ಲಿ ಆನಂದ ಹೋಯ್ತು ರೂಪದ ಮೇಲೆ ಬಂತು ಹೌದಲ್ರಿ ವಾಸನೆ ಬಡಿತು ಇದು ಹೋತು ರೂಪನೂ ಹೋತು ಹೌದಲ್ರಿ ವಾಸನೆ ಮೇಲೆ ಹೋಯ್ತು ಮತ್ತೇನಾರ ಒಂದಿಟ್ಟು ಮುಟ್ಟು ತಟ್ಟು ಮೃದು ಕಠಿಣ ಬಂತು ಚರ್ಮದ ಬಂತು
ಹೌದಲ್ಲ, ಸ್ಪರ್ಶಕ್ಕೆ ಹೋತು, ಹಿಂಗೆ ಆಗಿರಬಾರ್ದು ಅದು. ಅಂಥ ಆನಂದವನ್ನು ಹೊಂದುವಂಥ ಮಾರ್ಗವನ್ನು ಹೇಳು ನನಗೆ ಅಂತ. ಸೋಲಿಸಬಾರದ. ಮತ್ತು ನಾನು ಸೋಲ್ಬಾರ್ದು, ಅದಕ್ಕೆ ಯಾವುದಕ್ಕೂ ಅದು ಕಡಿಮೆ ಅನಿಸ್ಕೊಂಡಿರಬಾರ್ದು. ಅದು ಅಂಥ ಆನಂದ. ಕಾರಣ ವಿಡುದರದೆಲ್ಲರ ಮತವ ಪರಮ ಯಾವುದೋ ಕಾರಣದಿಂದ ಅದು ಬಂದಿರಬಾರ್ದು. ಹೌದಲ್ಲ, ಈ ಶಬ್ದಾದಿ ವಿಷಯ ವಸ್ತುವಿನ ಕಾರಣದಿಂದ ಆ ಸುಖ ಬಂದಿರಬಾರ್ದು. ಅಂಥ ಆನಂದವನ್ನು ಹೊಂದುವಂಥ ಮಾರ್ಗವನ್ನು ನಾನು ತಿಳಿಸು. ಹೌದಲ್ಲ, ಎಲ್ಲರ ಮತ ಏನೈತಿ? ಎಲ್ಲರ ಮತ ಪರಮ ಪ್ರೀತಿಗೆ ಕಾರಣ ಯಾವುದಾಗೈತಿ ಅದನ್ನು ನನಗೆ ತಿಳಿಸು. ಎಲ್ಲರೂ ಹೊಂದುವಂಥದ್ದು ಏನು ಸಾಕು ಅನಿಸಿರ್ಬಾರ್ದಪ್ಪ, ಅಂಥ ಆನಂದ ಬೇಕು ಅಂತೇವೆ ನಾವು. ಹೌದಲ್ರಿ, ಒಲ್ಲೆ ಅನಿಸಿರ್ಬಾರ್ದು ಅದು. ಹೌದಲ್ರಿ, ಅಂಥ ಆನಂದವನ್ನು ಹೊಂದುವಂಥ ಮಾರ್ಗವನ್ನು ನಾವು ತಿಳಿಸು ನನಗೆ. ಈ ಭೋಗಗಳ ಮೇಳದೊಳಗೆ ನನಗೆ ಸಾಕಾಗೈತಿ. ಹೌದಲ್ರಿ, ಯಾಕಂದ್ರೆ ಇದು ಒಮ್ಮೆ ಬೇಕು ಅನ್ನಿಸ್ತೈತಿ, ಒಮ್ಮೆ ಬ್ಯಾಡ ಅನ್ನಿಸ್ತೈತಿ, ಒಮ್ಮೆ ವಾಯ್ಕ್ ಅನ್ನಿಸ್ತೈತಿ, ಒಮ್ಮೆ ಬದಲಾವಣೆ ಆಕೈತಿ ಇದು. ಹೌದಲ್ರಿ, ಇದ್ದಕ್ಕಿದ್ದಂಗೆ ಇರೋದಿಲ್ಲ. ಅಂಥ ಆನಂದ ಬೇಡ ನನಗೆ. ಅಂಥ ಒಂದು ಆನಂದವನ್ನು ಹೊಂದುವಂಥ ಮಾರ್ಗವನ್ನು ನನಗೆ ತಿಳಿಸು ಅಂತ ಕೇಳ್ತಾರೆ. ಬಲ್ಲವರಿಗೆ ಅದು ವಿಷಯ ಆಗಿರ್ಬೇಕದು. ಅಂದ್ರೆ ತಿಳಿದವರಿಗೆ ತನ್ನ ಸ್ವರೂಪ ವಿಷಯ ವಸ್ತು, ಸ್ವರೂಪದ ಆನಂದ ವಿಷಯ ಬಲ್ಲವರಿಗೆ. ಜ್ಞಾನಿಗಳಿಗೆ ಅವರಿಗೆ ಅದು ವಿಷಯ ಅನಿಸ್ಕೊಂಡಿರ್ಬೇಕದು. ಅಂಥದ್ದನ್ನು ನನಗೆ ತಿಳಿಸು ಅಂತ. ಹೌದಲ್ರಿ, ಅಂಥ ಆನಂದವನ್ನು ಹೊಂದುವಂಥ ಮಾರ್ಗವನ್ನು ನನಗೆ ತಿಳಿಸು ಅಂತ ಕೇಳ್ತಾರೆ. ಅದು ಹೆಂಗಿರಬೇಕು? ಮತ್ತು ಕಡಿಮೆ ಅನಿಸ್ಕೊಂಡಿರ್ಬಾರ್ದು, ಕುಂದದೆ ಹೆಚ್ಚದೆ ಹೆಚ್ಚು ಕಮ್ಮಿನೂ ಆಗಿರಬಾರ್ದು, ಕಡೆ ಮೊದಲಿಲ್ಲದೆ. ಕಡೆಗೆ ಸಿಕ್ತಂತ ಹೇಳೋಂಗಿಲ್ಲ, ಮೊದಲೇ ಸಿಕ್ತೈತೆ ಅಂದ್ರೂ ಹೇಳೋಂಗಿಲ್ಲ. ಹೌದು, ಇಲ್ಲಿಂದ ಪ್ರಾರಂಭ ಆಗಿ ಇಲ್ಲಿಗೆ ಅಂತ್ಯ ಆಯಿತು ಅಂತ ಬಂದಿರಬಾರ್ದು. ಹೌದಲ್ರಿ, ಕಡೆ ಮೊದಲಿಲ್ಲದ. ನಿಂದ ಅನಿಮಾದಿಗಳು ಯಾವುದ ಸಿದ್ಧಿಗಳಿಂದನೂ ಅದು ಸಿದ್ಧಿ ಒಳಗಿರಬಾರ್ದು ಅದು. ಹೌದಲ್ಲ, ಅನಿಮಾದಿ ಸಿದ್ಧಿಗಳನ್ನು ಮೀರಿ ಇರುತ್ತಂಥದ್ದು. ಅನಿಮಾದಿ ಸಿದ್ಧಿಗಳು ಕೂಡ ಒಂದು ಅವಸ್ಥೆ ಒಳಗಿನ್ನೂ ಅಲ್ಲ. ಹೌದಲ್ಲ, ನಿಮ್ಮ ಎಚ್ಚರಿಕೆ ಅವಸ್ಥೆಯನ್ನು ಸಿದ್ಧಿಗಳು ಕನಸಿನಾಗ ಏನಾರು ಬರ್ತಾವನು ಅಂತಂದರೆ ಇಲ್ಲ. ಹೌದಲ್ಲ, ಅಲ್ಲಿಯೂ ಕೂಡ ಅವು ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ನಿಂದ ಅನಿಮಾದಿ ಸಿದ್ಧಿಗಳನ್ನು ಮೀರಿರ್ತಕ್ಕಂಥದ್ದು ಆ ಅದು ಸುಖದ ಸಮುದ್ರವೆಂದೆನಿಸಿ ಮೆರೆಯುವ ಆನಂದವನ್ನು ಹೊಂದುವಂಥ ಮಾರ್ಗವನ್ನು ನನಗೆ ತಿಳಿಸು ಅಂತ ಕೇಳ್ತಾರೆ. ಮಧುರ ಥರ ಅಂದ್ರೆ ಅದು ಜೇನುತುಪ್ಪದ ಗತೆ ಇರಬೇಕು. ಅದು ಮಧುರತೆ ಇರಬೇಕು ಅದು. ಹೌದಲ್ಲ, ಅಂಥ ಆನಂದ ಅಂದ್ರೆ ಅದು ಇಂದ್ರಿಯಗಳನ್ನು ಅವಲಂಬನೆ ಆಗಿರಬಾರ್ದು ಅಂತ. ಎಲ್ಲದಕ್ಕೂ ಅದು ಏನು ಸಿಕ್ಕರೂ ಕೂಡ ಅದು ಆನಂದನ ಅದು. ಹೌದಲ್ಲ, ಈ ಹಣ್ಣು ಬಾಳೆಹಣ್ಣು ಇರ್ತೈತಿ, ಎತ್ತ ತಿಂದರೂ ಅದು ಏನು ಇದೇ ಇಲ್ಲ, ರುಚಿನೇ ಇರ್ತೈತಿ ಅದು. ಇನ್ನೊಂದು ಬೇರೆ ಕಬ್ಬು ಬಡ್ಡೆ ಅನ್ಸಿ ತುದಿ ಒಳಗಿರೋದಿಲ್ಲ. ಹೌದಲ್ಲ, ಅದು ಇದು ಪರಿಪೂರ್ಣ ಮಧುರ ಥರ. ಅದು ಮಧುರತನ ಬಡ್ಡೆಗೆ ಅಷ್ಟೇ ಐತಿ, ತುದಿ ಒಳಗಿಲ್ಲ. ಹಂಗಾಗಿರ್ಬಾರ್ದು. ಆ ಮಧುರತನ ಶಾಶ್ವತವಾಗಿರ್ಬೇಕದು. ಅಂಥ ಮಧುರತರವಾದಂಥ ಸುಖದ ಆನಂದನ ಇರಬೇಕು. ಆ ಆನಂದ ಸಮುದ್ರನ ಆಗಿರ್ಬೇಕು. ಸಿಂಧುವೆನಿಸಿ ಮೆರೆವು ಇಂದು ಕಲಾದರ ಗುರು ಶಂಭುಲಿಂಗಂ ನೆನೆಸುವ. ಇಂದು ಕಲಾದರವೆಂದೆನಿಸುವ ಆ ಶಂಭುಲಿಂಗದ ಆನಂದವನ್ನು ಹೊಂದುವಂಥ ಮಾರ್ಗವನ್ನು ತಿಳಿಸು ನನಗೆ. ತಾನೇ ನಿನ್ನನ್ನು ಚಂದ ಬೆಸಗೊಂಡ ಸುವಸ್ತು ನೋಡು ಅಂದವರೇ ತಿಳಿದು. ಇದು ನೀನ ಅದಿ ನೋಡಪ್ಪ. ಆ ಆನಂದ ಎಲ್ಲಿ ಹೊರಗಿಲ್ಲದ. ಆ ಆನಂದ ನೀನ ಅದಿ ನೋಡು ಅಂತ ಅವರು ತಿಳಿಸಿದ್ರು ಕೊನೆಗೆ.
ಏನು ನೀನು ಆ ಆನಂದ ಕೇಳಾಕತ್ತಿಯಲ್ಲ ಇದು ಸಾಕು ಅನಿಸ್ತದೆ, ಬೇರೊಂದು ಬೇಕು ಅನಿಸ್ತದೆ, ಪಲ್ಲಟಿಸದೆ, ಕಡೆಯೊಳು ಜೋಕಿ ಗುಂದದೆ ಆನಂದ ಕೇಳಾಕತ್ತಿಯಲ್ಲ. ಆನಂದ ಎಲ್ಲೈತಿ ಅಂತಂದ್ರೆ ನೀನ ಅದದಿ, ಎಲ್ಲಿ ಹೊರಗಿಲ್ಲದು, ನೀನ ಅದಿ. ಅದು ಭೋಗಗಳನ್ನು ಅವಲಂಬಿಸ್ಕೊಂಡು ಇಲ್ಲದು. ಯಾಕಂದ್ರೆ ನೀನ ಅದು ಇದ್ದಾಗ ಅದನ್ನು ಯಾವ ಇಂದ್ರಿಯಗಳಿಂದ ನೋಡ್ತಿ, ಅದನ್ನು ನೋಡಕ್ಕೆ ಬರೋದಿಲ್ಲ. ಯಾವ ಇಂದ್ರಿಯಗಳದ್ದು ಅವಶ್ಯಕತೆ ಇಲ್ಲ ಅದನ್ನು. ಈ ಇಂದ್ರಿಯಗಳನ್ನು, ಈ ವ್ಯಾಪಾರವನ್ನು ಬಿಟ್ಟಾಗ ಅದು ಅನುಭವಕ್ಕೆ ಬರ್ತೈತಿ. ಹೌದಲ್ಲ? ನಿನ್ನೊಳಗೆ ನೋಡ್ಕೊಂಡಾಗ ಅದು ಅನುಭವಕ್ಕೆ ಬರ್ತೈತಿ. ಹೊರಗೆ ಇಂದ್ರಿಯಗಳನ್ನ ಅವಲಂಬನ ಆದಾಗ ಅನುಭವಕ್ಕೆ ಬರೋದಿಲ್ಲ ಅದು. ಅದಕ್ಕೆ ಅವ್ರು ಹೇಳ್ತಾರೆ, ನೀನ ಅದದಿ ನೋಡಪ್ಪ, ಆ ಚಂದ ವಸ್ತು ಯಾವುದೈತಿ ಅಂತ ನೀನ ಅದಿ. ಅದು ಬದಲಾವಣೆ ಆಗದೇ ಇರತಕ್ಕಂಥದ್ದು ಯಾವುದು ಅಂದ್ರೆ ನಿನ್ನ ಸ್ವರೂಪ. ನೀನು ಬದಲಾವಣೆ ಆಗಿಲ್ಲ. ನೀನೇನಾರ ಬದಲಾವಣೆ ಆಗಿನೋ ಅಂತಂದರೆ ನೀನು ಬದಲಾವಣೆ ಆಗಿಲ್ಲ. ಯಾಕಂದ್ರೆ ಬಾಲಕ ಇದ್ದಾಗೂ ನೀನು ಅದಿ, ಯೌವನಕ್ಕೆ ಬಂದಾಗೂ ಅದ ಅರಿವು ಐತಿ, ಮುಪ್ಪಿನೊಳಗೂ ಅದ ಅರಿವು ಐತಿ. ಬದಲಾವಣೆ ಆಗಿಲ್ಲ. ನೀನು ಬದಲಾವಣೆ ಆಗಿಲ್ಲ, ಅರಿವು ಬದಲಾವಣೆ ಆಗಿಲ್ಲ. ಶರೀರ ಬದಲಾವಣೆ ಆಯಿತು, ಮನಬುದ್ಧಾದಿಗಳ ಬದಲಾವಣೆ ಅದು. ಹೌದಲ್ಲ? ಮನಬುದ್ಧಾದಿಗಳ ಕಾರ್ಯಗಳ ಬದಲಾವಣೆ ಅದು ರೀ. ಹೌದಲ್ಲ? ಆದ್ರೆ ಅರಿವು ಏನಾರ ಬದಲಾವಣೆ ಆಯ್ತನು ಅಂತಂದ್ರೆ ಇಲ್ಲ. ಅರಿವು ಇದ್ದಕ್ಕಿದ್ದಂಗೆ ಐತಿ. ಸಾಂದಿದ್ದಾಗ ಅರಿವು ಸಾಂದಿತ್ತು, ದೊಡ್ಡ ಬೆಳೆದಂಗೆ ಅರಿವು ದೊಡ್ಡದಾಯ್ತನು ಇಲ್ಲ. ಹೌದು, ಅರಿವು ಅಷ್ಟೇ ಐತಿ, ಅಷ್ಟೇ ಐತದ. ಅದು ದೊಡ್ಡದೂ ಆಗೋದಿಲ್ಲ, ಹೆಚ್ಚೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಹೌದಲ್ಲ? ಅದು ಬಂದು ಹೋಗೋದೂ ಅಲ್ಲ, ಅದು ಯಾವಾಗಲೂ ಇದ್ದಕ್ಕಿದ್ದಂಗೆ ಇರು. ನಿದ್ದೆ ಎಚ್ಚರಿಕೆ ಒಳಗೆ ಬಂದೇನ್ರಿ, ನಿದ್ದೆ ಒಳಗಿಲ್ಲ ಅಂತ ಹೇಳ್ತೀರೇನು? ಅರಿವು ಇಲ್ಲ ಅಂತ ಹೇಳ್ತೀರೇನು? ಅರಿವು ಅಲ್ಲೂ ಐತಿ, ಇಲ್ಲೂ ಐತಿ, ಯಾವಾಗಲೂ ಐತಿ. ಅರಿವು ಬದಲಾವಣೆ ಆಗಿಲ್ಲ, ಅರಿವು ಇದ್ದಕ್ಕಿದ್ದಂಗೆ ಐತಿ. ಆದ್ರೆ ಅರಿವಿನ ಆಧಾರ ಮಾತ್ರ ಎಂದೂ ಬದಲಾವಣೆ ಆಗೋದಿಲ್ಲ. ಅರಿವಿನ ಆಧಾರದಿಂದ ತೋರಿದಂಥ ತೋರಿಕೆಗಳೆಲ್ಲವೂ ಬದಲಿ ಆಗ್ತವೆ. ಅರಿವು ಮಾತ್ರ ಬದಲಾವಣೆ ಆಗೋದಿಲ್ಲ. ಹಾಗೆ ಬಂಗಾರ ಒಂದೇ ಐತದ. ಅದನ್ನು ಒಮ್ಮೆ ಮುರಿಸಿ ಒಮ್ಮೆ ಉಂಗುರ ಮಾಡಿಸುವಂತೀರಿ, ಒಮ್ಮೆ ಕಡಗ ಮಾಡಿಸುವಂತೀರಿ, ಒಮ್ಮೆ ಕೊಳನ್ ಮಾಡಿಸುವಂತೀರಿ, ಏನನ್ನು ಮಾಡಿಸುವಂತೀರಿ. ಹೌದಲ್ಲ? ಬಂಗಾರ ಮಾತ್ರ ಅದ ಐತಿ. ಆಭರಣಗಳು ಬೇರೆ ಬೇರೆ ಅದು. ಆದ್ರೆ ಮೂಲ ಬಂಗಾರ ಮಾತ್ರ ಒಂದೇ ಹೇಗೈತೆ ಹಾಗೆ ಅರಿವು ಒಂದೇ ಐತಿ. ಅರಿವು ಬದಲಾವಣೆ ಆಗಿಲ್ಲ. ಅರಿವಿನ ಆಧಾರದ ಮೇಲಿದ್ದ ತೋರಿದಂಥ ತೋರಿಕೆಗಳ ಬದಲಾವಣೆ ಅದು. ಧನವಾಗಿ ನಿದ್ದೆ ಕೇಳಪ್ಪ, ನಿದ್ದು ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆಗ್ತದ್ರಿ ಅದು ವಾಸನೆ ಸಂಸ್ಕಾರಜನ್ಯವಾಗಿರ್ತಕ್ಕಂಥ ವಾಸನೆಗಳು ಮತ್ತೆ ಎಚ್ಚರಕ್ಕೆ ಕರ್ಕೊಂಡು ಬರ್ತಾವೆ ನಿನ್ನ. ನಿದ್ದೆ ಯಾರಿಗೆ ಬಂದೈತಿ? ಬುದ್ಧಿಗೆ ಬಂದೈತಿ. ನೀನು ಬಂದಿಲ್ಲ. ನೀನು ಯಾವಾಗಲೂ ಜಾಗೃತನ ಅದಿ. ನೀನು ಮನ ಬುದ್ಧಾದಿಗಳಿಗೆ ಆವರಿಸ್ಕೊಂಡೈತಿ ಮಬ್ಬು. ಅರಿವಿಗೇನು ಆವರಿಸ್ಕೊಂಡಿಲ್ಲಲ್ಲ. ಸೂರ್ಯ ಕಾತ್ಲೈತೇನು ಸೂರ್ಯನಲ್ಲಿ? ಇಲ್ಲ. ಸೂರ್ಯ ನಮಗೆ ಕಾತ್ಲಾಗೈತಿ. ಈಗ ಯಾಕೆ ಭೂಮಿ ತಿರುಗೈತಿ, ಕತ್ಲಾಗೈತಿ ಅನ್ನಿಸ್ತೈತಿ. ಆದ್ರೆ ಸೂರ್ಯಗೆ ಕತ್ಲನ ಆಗಿಲ್ಲ. ಅವನು ಮಬ್ಬು ಬಂದೇ ಇಲ್ಲ. ಮತ್ತು ಅದು ಸಂಸ್ಕಾರದ ಏನದಾವ ಆ ಸಂಸ್ಕಾರಕ್ಕನುಸಾರವಾಗಿ ಎಚ್ಚರ ಆಕೈತಿ. ಮತ್ತು ಜೀವನ ಯಾತ್ರೆ ನಡೀತೈತಿ. ಮತ್ತು ಮಬ್ಬು ಬರ್ತೈತಿ. ಮತ್ತು ಹಂಗೆ ಇದ್ರೊಳಗೆ ಹೋಕೈತಿ. ನಿನಗೆ ಅರಿವಿಗೆ ಏನಾಗಿಲ್ಲಲ್ಲ. ಅದಕ್ಕೆ ನೀನ ಆ ಚಂದ ವಸ್ತು ಅದಿ ನೋಡು. ಆನಂದ ವಸ್ತುನ ನೀನದಿ. ಅದನ್ನು ಭೋಗಂಗಳದೊಳಗೆ ನೋಡಾಕತ್ತಿ ನೀನು. ಭೋಗಂಗಳ ಇಲ್ಲದ ಸವಿ ಅಂತ ಸವಿ ಯಾವುದೈತೆ ಅಂದ್ರೆ ನೀನ ಅದಿ. ಅದನ್ನು ಯಾವ ಭೋಗಂಗಳದಿಂದನೂ ನೋಡ್ಲಿಕ್ಕೆ ಬರೋದಿಲ್ಲ. ಅದು ಯಾವುದೇ ಗುಣವನ್ನು ಅವಲಂಬಿಸ್ಕೊಂಡಿಲ್ಲ. ಅರಿವಿಗೆ ಯಾವ ಗುಣನೂ ಇಲ್ಲ. ಹೌದಲ್ಲ? ಸತ್ವ ರಜೋ ತಮ ಗುಣಗಳು ಅದಕ್ಕಿಲ್ಲ. ಗುಣಾತೀತವಾಗೈತದು. ಅದು ನೀನದಿ ನೋಡು ಅಂತ ಹೇಳ್ತಾರೆ ಅವ್ರು. ಉತ್ತರ ಹೊರಗಿಲ್ಲದು. ನೀವನ್ನೆಲ್ಲ ಹೊರಗೆ ಹುಡುಕಾಕತ್ತಿ, ಭೋಗಂಗಳೊಳಗೆ ಹುಡುಕಾಕತ್ತಿ. ಅದನ್ನು ಆ ಚಂದ ವಸ್ತುವನ್ನ ಭೋಗಂಗಳೊಳಗೆ ಹುಡುಕಾಕತ್ತಿ. ಹೌದಲ್ಲ? ಆ ಆನಂದವನ್ನು ಹೊರಗೆ ಹುಡುಕಾಕತ್ತಿ ನೀನು.
ಒಂದೊಂದು ಇಂದ್ರಿಯಗಳನ್ನು ಅವಲಂಬನೆ ಆಗಿ ಆ ವಿಷಯ ವಸ್ತುಗಳನ್ನು ಅವಲಂಬಿಸ್ಕೊಂಡು ಆ ಸುಖವನ್ನು ಹೊರಗೆ ಹುಡುಕಾಕತ್ತಿ. ಹೌದಲ್ಲ? ಇದು ಎಚ್ಚರಿಕೆ ಅವಸ್ಥೆ ಒಳಗೆ ಮಾತ್ರ. ನಿದ್ದೆ ಒಳಗೆ ಮತ್ತು ಆ ಸೂಕ್ಷ್ಮ ಶರೀರ ಆಗಿ ಸೂಕ್ಷ್ಮ ಇಂದ್ರಿಯಗಳ ಮುಖಾಂತರ ಅಲ್ಲಿ ಆನಂದವನ್ನು ಹುಡುಕಾಕತ್ತಿ. ಕಾರಣ ಶರೀರದ ಮುಖಾಂತರ ಪ್ರಾಜ್ಞೆ ಹೆಸರು ಪಡೆದು ಅಲ್ಲಿ ಹುಡುಕಾಕತ್ತಿ. ಹೌದಲ್ರಿ? ಆದ್ರೆ ಅವನು ಮೀರಿ ನೀನು ಅದಿ ನೋಡು. ಮೂರು ಶರೀರಕ್ಕೂ ಮೂರು ಅವಸ್ಥೆಗಳಿಗೂ ಸಾಕ್ಷಿಯಾಗಿ ಇರ್ತಕ್ಕಂಥ ಅರಿವ ನೀನದಿ ನೋಡು. ಆ ಚಂದ ವಸ್ತು ನಿನಗೆ ಅನ್ಯವಾಗಿಲ್ಲ. ಅದು ಭೋಗಗಳಿಂದ ಅದನ್ನು ಕಾಣಲಿಕ್ಕೆ ಬರೋದಿಲ್ಲ, ಅದು ಅನುಭವದಿಂದ ಕಾಣಬೇಕು ಅಂತ ಹೇಳ್ತಾರೆ. ಇವು ಯಾಕಂದ್ರೆ ಒಮ್ಮೆ ಬೇಕು ಅನ್ನಿಸ್ತಾವೆ, ಒಮ್ಮೆ ಸಾಕು ಅನ್ನಿಸ್ತಾವೆ. ಹೌದಲ್ರಿ? ಇವು ಎಷ್ಟೇ ಸುಖ ಐತಂದ್ರೂ ಕೂಡ ಬೇಡ ಅನ್ನಿಸ್ತಾವಿಲ್ಲ. ಹೌದಲ್ರಿ? ಎಂಥ ಪ್ರೀತಿ ಉಳ್ಳಂಥದ್ದು ಐತೆ ಅಂದರೂ ಕೂಡ ಬೇಡ ಅನ್ನಿಸ್ತಾವಿಲ್ಲ. ಬಿಟ್ಟ ನಿದ್ದೆ ಹೋಗ್ತೇವಿಲ್ಲ, ಬೇಸರಾಗೆ ನಿದ್ದೆ ಹೋಗ್ತೇವೆ. ಹೌದಲ್ಲ? ಬೇಕನ್ನಿಸಿ ಏನಾರ ನಿದ್ದೆ ಹೋಗ್ತೇವನೋ ಇಲ್ಲ, ಬ್ಯಾಡಾಗೆ ನಿದ್ದೆ ಹೋಗ್ತೇವೆ. ಅದಕ್ಕೆ ಇವು ಸಾಕು ಅನ್ನಿಸ್ತಾವೆ, ಒಮ್ಮೆ ಬೇಕು ಅನ್ನಿಸ್ತಾವೆ, ಬದಲಾವಣೆ ಆಕ್ಕವು. ಆದ್ರೆ ಆ ಚಂದ ವಸ್ತು ಅರಿವು ಅನ್ನೋದು ಅದು ಬದಲಾವಣೆ ಆಗದೆ ಯಾವಾಗಲೂ ಇದ್ದಕ್ಕಿದ್ದಂಗೆ ಐತಿ. ಅದ ನೀನು ಅದಿ ನೋಡು ಅಂತ ಹೇಳ್ತಾರೆ. ಹೊರಗಿಲ್ಲದು, ನೀನು ಅದದಿ ನೋಡು ಅಂತ. ಇದನ್ನು ತಿಳ್ಕೊಬೇಕಂದ್ರೆ ನಮ್ಮ ಅಂತಃಕರಣ ಶುದ್ಧ ಇರಬೇಕು ಅಂತ. ಹೌದಲ್ರಿ? ಅಂತಃಕರಣ ಶುದ್ಧ ಇಲ್ಲ, ಅದು ಆಗೋದಿಲ್ಲ ಅಂತ. ಅದಕ್ಕೆ ಮೊದಲೇ ಹಂತದೊಳಗೆ ಅವರು ನೀತಿ ಬದ್ಧ ಇಟ್ಕೋರಿ. ನೀತಿಯನ್ನು ಉಲ್ಲಂಘನೆ ಮಾಡಬೇಡ್ರಿ. ನೀತಿ ಉಲ್ಲಂಘನೆ ಆಯ್ತು ಅಂದ್ರೆ ಇದು ಹತ್ತೋದಿಲ್ಲ, ಅನುಭವ ತಿಳ್ಕೊಳಕ್ಕಾಗೋದಿಲ್ಲ. ನೀತಿನ ಇದಕ್ಕೆ ತಳಪಾಯ ಅಂತ. ಎಷ್ಟು ಕಷ್ಟಗಳು ಬರ್ತಾವೆ, ನೀತಿ ಮಾರ್ಗದೊಳಗಿದ್ದ ಕಷ್ಟಗಳು ಬರ್ತಾವೆ. ಆದ್ರೆ ಅವನ್ನ ಸಹಿಸ್ಕೋಬೇಕಾಗೈತಿ. ಸಹಿಸ್ಕೊಂಡು ನಾವು ಮುಂದೆ ನಡೆದೀವಂದ್ರೆ, ತಾಳ್ಮೆಯಿಂದ ಅದನ್ನು ಎದುರಿಸಿವಂದ್ರೆ ಮುಂದೆ ಸುಖ ಐತೆ ಐತಿ. ಹೌದಲ್ರಿ? ನಾವು ಅವನ್ನ ತಾಳ್ಕೊಳ್ಳಿಲ್ಲ ಅಂದ್ರೆ ತಾತ್ಪೂರ್ತಿಕ ಸುಖಕ್ಕೆ ಬೆನ್ನು ಹತ್ತಿದ್ರೆ ಮುಂದೆ ದುಃಖನ ಅನುಭವಿಸ್ಬೇಕಾಕೈತಿ ಅಂತ ಹೇಳ್ತೇವೆ ನಾವು. ತಾಳಿದ್ದು ಬಾಳ್ತೈತಿ ಅಂತ ಹೇಳ್ತೇವೆ. ಹೌದಲ್ಲ? ಆದ್ರೆ ತಾಳ್ಕೊಳಕ್ಕೆ ಆಗಲ್ಲ ನಮಗೆ. ಹೌದಲ್ಲ? ತಾಳ್ಕೊಳಕ್ಕೆ ಆಗವಲ್ಲ ನಮಗೆ. ತಾಳಿದ್ದು ಬಾಳ್ತೈತಿ ಅಂತ ಎಲ್ಲರೂ ಅಂತೇವೆ. ಹೌದಲ್ಲ? ತಾಳ್ಮೆನ ಇಲ್ಲ ಇವತ್ತು. ಹೌದಲ್ಲ? ಅದಕ್ಕೆ ಆ ಅನುಭವವನ್ನು ಮಾಡ್ಕೊಳಕ್ಕಾಗಲ್ಲ. ತಾಳ್ಮೆ ಅನ್ನೋದಿಲ್ಲ. ತಾಳ್ಮೆಗೇನ ಶ್ರೇಷ್ಠವಾದಂಥದ್ದು. ಇಂಥ ತಾಳ್ಮೆ ಗುಣ ಬರೋದು ಭಾಳ ಕಠಿಣ ಅಂತ. ಸಾಧನ ಕ್ರಮದೊಳಗೆ ಇದು ಬರ್ತೈತಿ. ಹೌದಲ್ಲ? ಸಾಧನ ಕ್ರಮದೊಳಗೆ ತಾಳ್ಮೆ ಅಂತಕ್ಕಂಥದ್ದು 3ನೇ ಗುಣ. ಹೌದಲ್ಲ? ಕ್ಷಮೆ, ದಮೆ, ತಿತಿಕ್ಷೆ ಅಂತ. ಹೌದಲ್ಲ? ತಿತಿಕ್ಷೆ ಬರೋದು ಹೊರತು ಇದು ಅನುಭವಕ್ಕೆ ಬರೋದಿಲ್ಲ. ಎಲ್ಲರೂ ತಾಳ್ಕೊಂಡಾರಿಲ್ಲ. ಅವರೆಲ್ಲ ಮಹಾತ್ಮರು ಅಂದಾಗ ಮಹಾತ್ಮರಾಗ್ಯಾರ್ರಿ ಅವರು. ಲೌಕಿಕ ಎಷ್ಟೇ ವಂದನೆಗಳು ಬರಲಿ, ನಿಂದನೆಗಳು ಬರಲಿ, ಎರಡೂ ಸಮಾನವಾಗಿನ ಸ್ವೀಕಾರ ಮಾಡ್ಯಾರ. ಹೌದಲ್ರಿ? ಅವರು ಯಾವುದಕ್ಕೂ ಅವರು ಇದನ್ನು ಮಾಡಿಲ್ಲ. ಹೌದಲ್ಲ? ಅದೇ ಶ್ರೇಷ್ಠವಾದಂಥ ತಪಸ್ಸು. ತಾಳ್ಮೆಗಿಂತ ತಪಸ್ಸು ಬೇರೆ ಯಾವುದೂ ಇಲ್ಲ ಅಂತ. ಆ ತಾಳ್ಮೆ ಬರಬೇಕಂದ್ರೆ ನಮ್ಮ ಮೊದಲೇಕ ವಿವೇಕ ವೈರಾಗ್ಯಾದಿಗಳ ಗಟ್ಟಿರಬೇಕು ಅಂತ. ವಿವೇಕ ವೈರಾಗ್ಯಾದಿ ಗಟ್ಟಿಲ್ಲದ ತಾಳ್ಮೆ ಬರೋದೇ ಇಲ್ಲ. ಹೌದು? ವಿವೇಕ ಬೇಕು, ವೈರಾಗ್ಯ ಬೇಕು. ವಿವೇಕ ಇಲ್ಲ, ಶ್ರವಣ ಬೇಕು. ಶ್ರವಣ ಹತ್ತಬೇಕಂದ್ರೆ ನೀತಿ ಬೇಕು. ಹೌದಲ್ಲ? ನೀತಿ ಭದ್ರ ತಳಪಾಯ ಅಂತ. ವೇದಾಂತಕ್ಕೆ ಅಡಿಪಾಯ ಯಾವುದು ಅಂತಂದ್ರೆ ನೀತಿ. ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ ಅಂತ ಅದಕ್ಕೆ ಹೇಳಿದ್ದು. ಕಡೆತನೂ ನೀತಿಯನ್ನು ಉಲ್ಲಂಘನೆ ಮಾಡೋದಿಲ್ಲ. ನೋಡ್ರಿ, ಅವ್ರು ಮಹಾತ್ಮರು ಆ ಸ್ಥಿತಿಯನ್ನು ಮುಟ್ಟಿದ್ರು ಏನಾರು ನೀತಿಯನ್ನು ಉಲ್ಲಂಘನೆ ಮಾಡಿದ್ರನವರು. ಯಾಕಂದ್ರೆ ಇದು ರೂಢಿ ಆಗಿಬಿಟ್ಟದ.
ರೂಢಿ ಆ ರೂಢಿ ಆದಮೇಲೆ ಮತ್ತು ಅದು ದಾರಿ ತಪ್ಪುದಿಲ್ಲ. ಹೌದಲ್ಲ? ಹಾಂ, ಭಾಳ ದಿನ ಮನ್ಯಾಗ ಎತ್ತಿರ್ತೈತಿ, ದಿನ ಅದು ರೂಢಿ ಆಗಿಬಿಟ್ಟಿರ್ತೈತೆ. ಅದು ಹೊಲಕ್ಕೆ ಹೋಗಿ ಬಂಡಿ ಹೊಡಿದ್ರೆ ಸಾಕದು, ನೀವು ನಿದ್ದೆ ಮಾಡಿದರೂ ಕೂಡ ಅವು ಹೊಲಕ್ಕೆ ಹೋಗೇ ನಿಲ್ತೈತೆ ಅದು. ಹೌದಲ್ಲ? ಯಾಕಂದ್ರೆ ರೂಢಿ ಆಗಿಬಿಟ್ಟೈತೆ ಅದು. ಹಂಗೆ ರೂಢಿ ಮಾಡಬೇಕಲ್ಲ, ಮಲ್ಲೇಕ ಅದನ್ನು ರೂಢಿ ಹಚ್ಬೇಕಲ್ರಿ. ನಾವು ರೂಢಿನ ಹಚ್ಚೋದಿಲ್ಲ ಅದನ್ನು. ಈ ರೂಢಿ ತಪ್ಪಿಸಿ ಆ ರೂಢಿಗೆ ಹಚ್ಚಿದೀವಿ ಅಂದ್ರೆ ಆ ಕಡೆ ದಿನ 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 ಅದಕ್ಕೆ ಬುದ್ಧಿ ಹೇಳ್ಕೊಂತ ಮೆಲ್ಲನೆ ಒಳ ಸರಿಯುತ್ತಾ ಒಳ್ಳೆಯ ಬಟ್ಟೆಯನ್ನು ಹಾರೈಸ್ತಾ ಹೋದಾಗ ಅದು ಆ ರೂಢಿ ಆಕೈತ್ರಿ. ಆಮೇಲೆ ಆ ಸ್ಥಿತಿ ಮುಟ್ಟಕ್ಕೆ ಬರ್ತೈತೆ ಅಂದಾಗ ನಾವು ಅದನ್ನು ರೂಢಿನ ಹಚ್ಚೋಲ್ಲಿ, ಹೊರಗೆ ಹೊಂಟೈತದು. ಅದಕ್ಕೆ ಬುದ್ಧಿ ಹೇಳುವಂಥ ವಿವೇಕ ಶಕ್ತಿ ಅಂಥ ಒಂದು ವಾತಾವರಣ, ಸಂಘ. ಹೌದಲ್ಲ? ಸಂಘ ಭಾಳ ಮುಖ್ಯ ಐತಿ ಇಲ್ಲಿ ಅಂತ. ಹೌದಲ್ಲ? ಸಂಘದ ಪರಿಣಾಮ ಭಾಳ ಬೀರ್ತೈತಿ. ಅದಕ್ಕೆ ಉತ್ತಮರ ಸಂಘ ಮಾಡುವಂತ ಅವರು ಎತ್ತಾಗಿ ತುತ್ತಾಗಿ ಅಂತ ಅದಕ್ಕೆ ಹೇಳಿದ್ರು. ಹೌದಲ್ಲ? ಏನಾರ ನೆವ ಮಾಡ್ಕೊಂಡು ಅಂಥವ್ರ ಸಂಘದಾಗ ಇರ್ತಾನೆ. ಅಲ್ಲಿ ಲಾಭ ಲುಕ್ಷಣೆ ಏನೂ ನೋಡಕ್ಕೆ. ಹೌದಲ್ಲ? ಅಂದ್ರೆ ನಿನ್ನ ಜೀವನ ಪಾವನ ಆಕೈತಿ. ನಾವು ಅಲ್ಲಿ ಹೋದರೂ ಕೂಡ ಉತ್ತಮರ ಸಂಘಕ್ಕೆ ಹೋದರೂ ಕೂಡ ಇದನ್ನು ಮಾಡ್ತೀವಿ ಅಂತನ ಅದ್ರ ಲಾಭ ಆಗೋದಿಲ್ಲ. ಹೌದಲ್ಲ? ಅಂತೀವಿ ಕರೆ, ಆದ್ರೆ ಅದನ್ನು ಪಾಲನೆ ಮಾಡೋದು ಬಹಳ ಕಠಿಣ ಐತಿ. ಮೋಹಕ್ಕೆ ಒಳಗಾಗಿಬಿಡ್ತೇವೆ. ಹೌದಲ್ಲ? ಮೋಹ ಅಷ್ಟೊಂದು ಪ್ರಬಲ ಥರ ಐತೆ ಅಂತ. ಅದಕ್ಕೆ ಶಿವಾನಂದಜ್ಜರು ಹೇಳಿದ್ದು, ಅದಕ್ಕೆ ನಿನಗೆ ಗೊತ್ತಾಗಲಾರ್ದಂಗೆ ಬರ್ತೈತಿ ಅಂತ ಹೇಳಿದ್ದು. ಹೌದು, ಬಿಡೋದಲ್ರಿ ಅದು. ಸಂಸ್ಕಾರ ಹಂಗಿರ್ತಾವಲ್ರಿ, ಹಿಂದಿನ ಜನ್ಮದ ಸಂಸ್ಕಾರಗಳು ಹಂಗಿರ್ತಾವ, ಅತ್ತಾಗಿ ಎಳಸಿಬಿಡ್ತೈತೆ ಅವು. ಅದಕ್ಕೆ ಧೀರರ ಕೆಲಸ ಇದು ಅಂತ ಹೇಳಿದ್ದು. ಧೀರ ಅದಾವ ಗೆಲ್ತಾನ, ಮಾಯನ್ನ ಗೆಲ್ತಾನ. ಧೀರ ಇಲ್ಲ ಮತ್ತು ಅದು ವಾಸನೆಗಳಿಗೆ ಅನುಸಾರವಾಗಿ ಅಂತಂತರ ಕಡೆ ಎಳಿಸಿ ಅದನ್ನು ಕೂಡ ಕಳ್ಕೊಂಡು ಬಿಡ್ತಾನೆ. ಆ ಸಂಘದ ಲಾಭ ಪಡ್ಕೊಳಕ್ಕೆ ಆಗೋದಿಲ್ಲ ಅವನು. ಹೌದಲ್ಲ? ಅದಕ್ಕೆ ಬರ್ತೈತಿ ಒಂದಿನ ಪ್ರಾಯಶ್ಚಿತ್ತ ಆಕೈತಿ. ಹೌದು, ಏನಿಲ್ಲ ಹೋಗ್ಬೇಕ, ಅದು ಹೊಕ್ಕೈತಿ. ಅನುಭವಿಸ್ಲೇಬೇಕು, ಬಿಡುವುದಿಲ್ಲ. ಅದು ಅನುಭವಿಸಕ್ಕೆ ಬಂದಿದ್ದ, ಇದು ಅನುಭವಿಸ್ಬೇಕು.